व्याख्यामुद्रां करसरसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषन्नः अम्लानश्रीरमृतविशदैरंशविप्लावयन् माम् आविर्भूयात् अनगमहिमा मानसे वागधीशः नमस्ते प्राणेश प्रणतविभवायां निमगाः नमः स्वामिन् रामप्रियतमन्मन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 95ನೆಯ ಪ್ರವಚನ. ಅಶ್ವಮೇಧಯಾಗ ಕಳೆದು ಧರ್ಮರಾಜ ಮತ್ತೆ ವೈಷ್ಣವ ಧರ್ಮಗಳನ್ನು ಕೇಳುವ ಆಸೆಯಿಂದ ಎಲ್ಲರ ಜೊತೆಯಲ್ಲಿ ಕೃಷ್ಣನಲ್ಲಿ ಅವನ ಧರ್ಮವನ್ನು ಅವನಲ್ಲೇ ಕೇಳುತ್ತಾ ಇದ್ದಾನೆ. ಹಾಗಾಗಿ ಇದು ಕೃಷ್ಣ ಧರ್ಮರಾಜನಿಗೆ ಹೇಳಿದ ಗೀತೆ, ಇದು ವಿಷ್ಣು ಗೀತೆ, ಇದು ಕೃಷ್ಣ ಗೀತೆ, ಇದು ವೈಷ್ಣವ ಧರ್ಮ ಪರ್ವವಿದು. ಒಳ್ಳೆಯ ರೀತಿಯಿಂದ ಸತ್ತ ಬಳಿಕ ಯಮನೆಡೆಗೆ ಸಾಗಿ ಅವರವರ ಪುಣ್ಯಲೋಕಕ್ಕೆ ತೆರಳುವ ಪರಿಯ ಬಗ್ಗೆ ಧರ್ಮರಾಜ ಕೇಳಿದಾಗ ಕೃಷ್ಣ ಯಾರು ಮನೆಯಲ್ಲಿ ದೇವರ ಕೋಣೆಯನ್ನು ನೇರ್ಪುಗೊಳಿಸಿ ತನ್ನ ಸಮಾರಾಧನೆಯನ್ನು ಚಂದ ಮಾಡ್ತಾರೋ ಅಂತ ಹೇಳಿ ಒಂದು ದೊಡ್ಡ ಮಾತನ್ನು ಕೃಷ್ಣ ಕೊಟ್ಟಿದ್ದ. ಅವರು ವಿಮಾನಯಾನಗಳಿಂದ ಯಮಾಲಯವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಮತ್ತೆ ಯಮನಿಂದ ಗೌರವಿಸಲ್ಪಟ್ಟ ಅವರವರ ಪುಣ್ಯಲೋಕಕ್ಕೆ ತೆರಳುತ್ತಾರೆ ಅಂತ. ಇವತ್ತು ಅನೇಕ ಕಡೆಯಲ್ಲಿ ಇವತ್ತಿನ ಇಂಜಿನಿಯರ್ ಪ್ಲಾನ್ ಅಲ್ಲಿ, ತಂತ್ರಜ್ಞಾನದಲ್ಲಿ, ಮನೆ ಕಟ್ಟುವಿಕೆಯಲ್ಲಿ ಅದೊಂದು ರೀತಿಯಿಂದ ವೇಸ್ಟ್ ಅಂತ. ಅಂದ್ರೆ ನಮ್ಮ 24 ಗಂಟೆಯಲ್ಲಿ ನಾವು ಹೆಚ್ಚು ಗಂಟೆಯಲ್ಲಿ ತೆಗಿತೇವೆ, ಆ ಕೋಣೆಯನ್ನು ಚಂದ ಮಾಡಬೇಕು ಅಂತ ತಲೆ ಅವರಿಗೆ. ನಾವು ಹೆಚ್ಚು ಗಂಟೆಯಲ್ಲಿ ತೆಗಿತೇವೆ ಹೇಳಿ, ಮಲಗೋ ಕೋಣೆಯಲ್ಲಿ ಯಾಕೆ ಬಿದ್ದುಕೊಂಡಿರ್ತೇವೆ. ಎಚ್ಚರ ಇದ್ದಲ್ಲ, ಎಚ್ಚರ ತಪ್ಪಿ ಹೆಣದಂತೆ ಇರುವ ಕೋಣೆಗೆ ಡೆಕೋರೇಷನ್ ಎಂತ ಕರ್ಮಕ್ಕೆ? ಇವ ಬಿದ್ದುಕೊಂಡ ಇಟ್ಕೊಳ್ಳುವ, ನೋಡುವವರು ಯಾರು? ಬಿದ್ದುಕೊಳ್ಳುವವರದ್ದೇ ಕೋಣೆ ಆದ್ರಿಂದ ಯಾರಿಗೆ ನೋಡ್ಲಿಕ್ಕೆ ಬರುತ್ತೆ? ಅದರ ಚೆಲುವನ್ನು ನೋಡ್ಲಿಕ್ಕೆ ಯಾರಿಗೆ ಬರುವುದಿಲ್ಲ, ಪ್ರಯೋಜನ ಇಲ್ಲ. ಹಾಗಾಗಿ ಯಾವುದು ಎಚ್ಚರ ಇದ್ದಾಗ ನಾವು ಹೆಚ್ಚು ಬಳಸ್ತೇವೆಯೋ ಕೋಣೆಯನ್ನು, ಅದನ್ನು ಹೆಚ್ಚು ನೇರ್ಪುಗೊಳಿಸಬೇಕಾಗ್ತದೆ. ಆಮೇಲೆ ನೋಡಿಕೊಂಡಾಗ ಕೆಲವೊಮ್ಮೆ ಹಾಲನ್ನು, ವೆರಾಂಡಾವನ್ನು ಎಲ್ಲ ಶುರು ಮಾಡ್ತಾರೆ. ಅಡಿಗೆ ಕೋಣೆಯಲ್ಲಿ ಹೆಚ್ಚು ಕಡಿಮೆ ಇರುವುದಿಲ್ಲ, ಡೈನಿಂಗ್ ಹಾಲಲ್ಲಿ ಹೆಚ್ಚು ಹೊತ್ತು ಇರುವುದಿಲ್ಲ. ಹಾಗೆ ಹೆಚ್ಚು ಹೊತ್ತಿರುವಂಥದ್ದು ಹೊರಗಿನ ಬದಿಯಲ್ಲಿ. ಹಾಗಾಗಿ ಹಿಂದೆಲ್ಲ ಮನೆಯಲ್ಲೆಲ್ಲ ಚಾವಡಿ, ಜಗಲಿ, ಅಂಗಳ ಇವೆಲ್ಲ ಬಹಳ ಚಂದವಾಗಿ ಪ್ರತಿನಿತ್ಯ ಗೋಮಯ ಸಾರಿಸಿ ರಂಗವಲ್ಲಿ ಹಾಕಿ ಎಲ್ಲ ಬಹಳ ಚಂದ ಮಾಡ್ತಿದ್ರು. ಬಂದವರು ಕೂತ್ಕೊಳ್ಳುವುದಲ್ಲಿ, ಚಿಂತನೆ ಅಲ್ಲೇ, ಹೆಚ್ಚು ಹೊತ್ತು ಅಲ್ಲೇ. ಹಾಗಾಗಿ ನಾವು ದೇವರ ಕೋಣೆಯಲ್ಲಿ ಹೆಚ್ಚು ಹೊತ್ತು ಕಳಿಬೇಕಾದ್ರೆ ದೇವರ ಕೋಣೆಯನ್ನು ಚಂದಗೊಳಿಸಬೇಕು ಅಂತ ಕೃಷ್ಣ ಹೇಳುತ್ತಾನೆ. ಯಾರ ಮನೆಯಲ್ಲಿ ದೇವರಿಗೆ ಚಂದವಾದ ಪ್ರಾಶಸ್ತ್ಯ, ವಿಶೇಷತೆ ಇರ್ತದೆ, ಅವರ ಹೃದಯದಲ್ಲಿ ಭಗವಂತ ಹಾಗೆ ಚಂದಾಗಿ ಇರ್ತಾನೆ. ನೀವು ಯೋಚನೆ ಮಾಡಿಕೊಂಡೆ, ಮನುಷ್ಯನ ಆಲಯ, ಮನುಷ್ಯಾಲಯ ಚಂದ್ರ ತುಂಬಾ ಕೃತಿಗಳೆಲ್ಲವೆ. ಮನುಷ್ಯನ ದೇಹವೇ ಒಂದು ಮನೆ ಅಂತ ಮಾಡಿಕೊಂಡಾಗ ಅದರಲ್ಲಿ ದೇವರ ಕೋಣೆ ಯಾವುದು ಅಂದಾಗ ಹೃದಯ ಮಂಟಪ ಆ ಲೆಕ್ಕದಲ್ಲಿ. ಮತ್ತೆ ಅವನದ್ದು ಉಳಿದ ಕೋಣೆಗಳ ಬಗ್ಗೆ ಎಲ್ಲ ಉಲ್ಲೇಖ ಕೊಡುತ್ತಾರೆ. ಅವನ ರೀಡಿಂಗ್ ರೂಮ್, ಎಚ್ಚರದ ಅಧ್ಯಯನದ ಕೋಣೆಗಳೆಲ್ಲ ಅದು ತಲೆ ಮೇಲ್ಭಾಗಗಳಾಗ್ತವೆ. ಹೀಗಾಗಿ ಇಲ್ಲಿ ಮುಖ್ಯವಾಗಿ ಭಗವದ್ ಆಲಯವನ್ನು ಇವತ್ತು ನ್ಯಾಷನಲ್ ವೇಸ್ಟ್ ಅಂತ, ಅದು ವೇಸ್ಟ್, ಅದು ಡೆಡ್ ಅಂತ ಹೇಳಿಕೊಂಡು ಬೈಯುವವರಿಗೆ ಇದರ ಕ್ಯಾಶ್ ಆಗುವುದನ್ನು ಹೇಳುತ್ತಾರೆ. ಸುಂದರವಾದ ಭಗವಂತನ ಆಲಯ ಮನೆಯಲ್ಲಿ ಇದ್ದರೆ ಅಲ್ಲಿಂದ ಇಡೀ ಮನೆಗೂ ಸಹ ಬೆಳಕು ಮತ್ತೆ ಗುಡ್ ವಿಲ್ಸ್
ಹಾಗೆಯೇ ಒಳ್ಳೆಯ ರೀತಿಯಾದ ಪ್ರಭಾವಗಳು ಬರ್ತಾ ಇರ್ತವೆ. ನೀವು ಎಷ್ಟರ ಮಟ್ಟಿಗೆ ದೇವರ ಕೋಣೆಯಲ್ಲಿ ಒಳ್ಳೆಯ ಸೊತ್ತುಗಳನ್ನಿಟ್ಟುಕೊಂಡು ಒಳ್ಳೆಯ ಚಿಂತನೆ ಮಾಡುತ್ತಾ ಹೆಚ್ಚು ಹೊತ್ತನ್ನು ಕಳೆದು ಜಪಾನುಷ್ಠಾನವನ್ನು ಮಾಡುತ್ತಿರುವ ಅಷ್ಟು ಅದರ ವೈಬ್ರೇಷನ್ಸ್ಗಳು ಹೊರಗೆ ಹಾರುತ್ತವೆ, ಹೊರಗೆ ತುಂಬಿರುತ್ತವೆ. ಹಾಗಾಗಿ ಎಷ್ಟು ಹೊತ್ತು ದೇವರ ಕೋಣೆ ತೆರೆದಿರ್ತದೆ, ಉಪಯೋಗಕ್ಕೆ ಬಂದಿರ್ತದೆ, ಅದರ 10 ಪಟ್ಟು ಹೆಚ್ಚು ಹೊತ್ತು ಮನೆಯ ಸುತ್ತ ಅದರ ಕಂಪು ಬೀರುತ್ತದೆ. ಆದ್ರಿಂದ ಹೂಗಳನ್ನು ಹಾಕಿ, ಪತ್ರಗಳನ್ನು ತನ್ನಿ, ಅಷ್ಟಗಂಧಗಳನ್ನು ಬಳಸಿ, ಧೂಪದೀಪವನ್ನು ಉಪಯೋಗಿಸಿ ಎಲ್ಲ ಹೇಳು. ಯಾಕೆಂದ್ರೆ ಒಂದು ದೀಪ ಸುಮ್ಮನೆ ಅಲ್ಲ, ಸಣ್ಣಗಿರ ಒಂದು ದೀಪ, ತುಪ್ಪದ ದೀಪ, ಅದು ನಿಮಗೆ ಒಂದು ಕೋಣೆಯೊಳಗೆ ಉರಿತಾ ಇದ್ರೆ ಒಬ್ಬ ಮನುಷ್ಯನ ಫುಲ್ ಆರೋಗ್ಯದ ಆಕ್ಸಿಜನ್ ವ್ಯವಸ್ಥೆ ಆಗ್ತದೆ. ತುಪ್ಪದ ದೀಪ, ಶುದ್ಧ ತುಪ್ಪ ಆಗಬೇಕು, ದನದ್ದು. ಅದು ಉರಿದರೆ ಒಬ್ಬನ ಆರೋಗ್ಯಕ್ಕೆ ಕಮ್ಮಿ ಇಲ್ಲ. ಆದ್ರಿಂದ ದೇವರ ಕೋಣೆಯಲ್ಲಿ ಎಷ್ಟು ಜನ ಬರ್ತಾರೋ ಅಷ್ಟು ದೀಪ ಹೊತ್ತಿಸಿದ್ರೆ ಎಲ್ಲರೂ ಪ್ರತಿನಿತ್ಯ ರೋಗಮುಕ್ತರಾಗಿ ಬದುಕಲಿಕ್ಕೆ ಆಗುತ್ತೆ. ಆದ್ರಿಂದ ಆರತಿಗಳನ್ನೆಲ್ಲ ಬೆಳಗಿಸಿದೆವು. ಶುದ್ಧವಾದ ಎಳ್ಳಿನ ಎಣ್ಣೆಯ ಆರತಿಗಳು, ಲೋಬಾನದ ಧೂಪಗಳು, ಅಷ್ಟಗಂಧಗಳು, ಈ ಪ್ರತಿನಿತ್ಯ ಉಪಯೋಗಿಸಿಕೊಳ್ಳುವ ಮೂಲಕ ನಮ್ಮ ಅಷ್ಟೂ ವ್ಯವಸ್ಥೆಗಳು ಚೆನ್ನಾಗಲಿಕ್ಕೆ ಆಗ್ತದೆ ಅಂತ. ಕರ್ಪೂರದಲ್ಲಿರಲಿ ಅಂದ್ರೆ ಪಚ್ಚಕರ್ಪೂರ ಶುದ್ಧವಾದ್ದು, ಹಾಗೆ ಕುಂಕುಮಕೇಸರಿ, ಅಗುರುಗಂಧ, ರಕ್ತಚಂದನ, ಇವೆಲ್ಲ ವಸ್ತುಗಳು ಬಹಳ ಅದ್ದೂರಿಯಾಗಿ ಮನುಷ್ಯನ ಒಳಗೆ ತೀರ್ಥದ ಬಗ್ಗೆ ಹೇಳಬೇಕಾಗಿಲ್ಲ, ನಾನು ಬೇಕಾದಷ್ಟು ಮಾತುಗಳಿವೆ. ಅದರಿಂದ ಕೃಷ್ಣ ಅದನ್ನೆಲ್ಲ ಇಟ್ಟುಕೊಂಡು ಮಾತಾಡಿದ. ಶಾಲಗ್ರಾಮ ಇಟ್ಟುಕೊಳ್ಳಿ. ಒಂದು ಶಾಲಗ್ರಾಮದ ಪ್ರಭಾವಲಯ ಸುಮಾರಾಗಿ, ಈ ದನದ ಬಗ್ಗೆ ಕಳೆದ ಬಾರಿ ಹೇಳಿದ್ನಲ್ಲ, 3 ಸುತ್ತು ಹೊಡಿದಾಗ ಎಷ್ಟು ದೂರಕ್ಕೆ ಅದರ ಬೆಳಕು ಬರ್ತಿತ್ತು ಅಂತ, ಅದರ ರೇಡಿಯೇಷನ್ಸ್ಗಳು. ಹಾಗೆ ಒಂದು ಶಾಲಗ್ರಾಮದ ಸುತ್ತಮುತ್ತ ಇರಬೇಕಾಗಿರ್ತಕ್ಕ ಲೆಕ್ಕಾಚಾರದ ಅಂಶಗಳು, ಅದನ್ನು ಮುಟ್ಟಿಕೊಂಡು ಪೂಜೆ ಮಾಡುವವನಿಗೆ ದೇವತೆಗಳೆಲ್ಲ ಬಂದು ಸನ್ನಿಹಿತರಾಗುವ ಬಗೆಗಳು, ಇವೆಲ್ಲ ಶಾಲಿಗ್ರಾಮ ಮಹಾತ್ಮೆಗಳಲ್ಲೆಲ್ಲ ಬಂದ ಸುದ್ದಿಗಳು. ಇದನ್ನೆಲ್ಲ ಇಟ್ಟುಕೊಂಡು ಕೃಷ್ಣ ಮಾತಾಡಿದ್ದ. ಅದರಿಂದ ಇವತ್ತು ದೇವರ ಕೋಣೆಗೆ ಖರ್ಚು ಮಾಡಿದರೆ ಮತ್ತೆ ಯಾರು ಮುಂದಕ್ಕೆ ಹೇಳಿಕೊಂಡು ಅಳ್ತಾರೆ. ಹಾಗಾಗಿ ದೇವರ ಕೋಣೆಯ ವಸ್ತುಗಳು, ಪದಾರ್ಥಗಳೆಲ್ಲ ಗುಣಮಟ್ಟದ್ದಿರುವುದಿಲ್ಲ. ಸಾಕು ಹೇಳಿಕೊಂಡು ಬಂಗಾರದ ದೀಪ ಆಗಬೇಕು, ಬಂಗಾರದ ಕಲಶ ಆಗಬೇಕು, ಬಂಗಾರದ ಆರತಿ ಆಗಬೇಕು, ಬಂಗಾರದ ತಟ್ಟೆಗಳಾಗಬೇಕು ದೇವರಿಗೆ. ಅದೆಂತ ಕರ್ಮಕ್ಕೆ ಎಂದು ಯೋಚನೆ ಮಾಡ್ತಾರೆ. ನಾಳೆ ಮತ್ತೆ ನಾನು ಸತ್ತ ನಂತರ ಏನು ಉಪಯೋಗಕ್ಕೆ ಬರುವುದಿಲ್ವ? ಬರ್ತದೆ. ದೇವರ ತಟ್ಟೆಯನ್ನು, ಸೊತ್ತನ್ನು ಮುಂದಿನ ಪೀಳಿಗೆಯವರು ಏನು ಬಿಸಾಡುವುದಿಲ್ಲ, ನುಂಗಿ ಹಾಕುವುದಿಲ್ಲ. ಅವನು ಮಾಡಿಟ್ಟ ದೀಪದಲ್ಲೇ ಹಚ್ಚುತ್ತಾರೆ ದೀಪವನ್ನು, ಅವನು ಕೊಟ್ಟಿಟ್ಟ ಕಲಶದಲ್ಲೇ ಅಭಿಷೇಕ ಮಾಡುತ್ತಾರೆ, ಅವನು ಮಾಡಿದ ಆರತಿಯಲ್ಲೇ ಉಪಯೋಗಿಸಿಕೊಳ್ಳುತ್ತಾರೆ. ಇದರಿಂದ ಲಾಭ ಯಾರಿಗೆ ಆಯಿತು? ನೋಡಿ, ನಾನೊಂದು ಮಠ ನೋಡಿದೆ, ಅದರಲ್ಲಿ ಎಲ್ಲ ಸೊತ್ತುಗಳು ಬಂಗಾರದ್ದಿವೆ. ಒಬ್ಬನೇ ಹ್ಯಾಂಡ್ ಓವರ್ ಆಗಿದೆ. ಈಗ ಮಾಲ್ಡೀವ್ ನೆಕ್ಸ್ಟ್ ಬಂದಿದ್ದಾನೆ, ಅವನಿಗೆ ಯಾವುದು ಮಾಡಿಸ್ಲಿಕ್ಕಲ್ಲಿ ಜಾಗ ಇಲ್ಲ, ಎಲ್ಲವೂ ಆಗಿದೆ. ಈಗ ಪುಣ್ಯ ಯಾರಿಗೆ? ಅವನು ಎತ್ತುವ ಆರತಿಗಳು, 16 ಆರತಿಗಳು, ಅವನ ಅಭಿಷೇಕ ಇರುವ ಕಲಶಗಳು, ಅವರಿಟ್ಟ ತಟ್ಟೆಗಳು, ಅವನು ಉಪಯೋಗಿಸಿಕೊಳ್ಳುವ ಬಟ್ಟಲುಗಳು, ಇವೆಲ್ಲವೂ ಬಂಗಾರಮಯ ಆಗಿ ಬಿಟ್ಟಿದೆ. ಇದರಿಂದ ಇವರು ಮಾಡಿದ ಪೂಜೆ, ಬಂಗಾರದ ದೀಪ ಹೊತ್ತಿಸಿ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ ಎನ್ನುವುದು ಬಿಟ್ಟರೆ ಅದು ದೀಪ ಇವನದ್ದಲ್ಲ, ಆರತಿಗಳು ಇವರದ್ದಲ್ಲ, ತಟ್ಟೆ ಇವರದ್ದಲ್ಲ, ಕನ್ಸ್ಟ್ರಕ್ಷನ್ಸ್ ಇವರದ್ದಲ್ಲ. ಗುಡಿ ಅಷ್ಟು ಚಂದವಾದದ್ದು, ಅಂತಹ ಮಂಟಪಗಳು, ಮುತ್ತಿನ ನವರತ್ನದ ಮಂಟಪಗಳು, ಪೀಠಗಳು ದೇವರದ್ದು. ಏನು ಸೊಗಸುರಿ! ಅದನ್ನ ಹಾಕಿದ್ದವನು, ಅವನು ಸತ್ತೋಗಿದ್ರು ಅವನ ನಂತರದ 10-20 ತಲೆಮಾರಿನವರು ಮಾಡುತ್ತಿರುವ ಪೂಜೆಯ ಲಾಭ ಪುಣ್ಯ ಅವನಿಗೆ ಸೇರುತ್ತೆ. ಇವತ್ತೆಲ್ಲ ದೇವರನ್ನು ಒಟ್ಟು ಮಾಡುವುದಿಲ್ಲ, ದೇವರಿಗೆ ತಟ್ಟೆ ಕೊಡುವುದಿಲ್ಲ, ದೇವರ ವೈಭವಗಳ ಮಾಡುವುದಿಲ್ಲ ಜನ. ಯಾಕೆ ಕೇಳಿದ್ರೆ, ಇದು ನನಗಲ್ಲ, ಮತ್ತೆ ನಾಳೆ ಯಾರಿಗೆ ಹೋಗುತ್ತೇನೋ. ಯಾರಾದರೂ ಅದಕ್ಕೆ ಉಪಯೋಗಿಸುವ ಆರತಿಗಲ್ಲದ ಇನ್ಯಾವುದಕ್ಕಾಗುವುದಿಲ್ಲಲ್ಲ. ಅದು ಅಡಿಗೆಗೆ ಸೌಟಾಗ್ತದ? ಯೋಚನೆ ಮಾಡಿ. ದೇವರ ಆರತಿ ಯಾವುದೋ ಬಗೆ ಬಗೆದ್ದು, ಕೂರ್ಮ ಆರತಿಯೋ ಅಥವಾ ಸಲಕೆ ಆರತಿಯೋ ಪದ್ಮಾರತಿಯೋ, ಇದನ್ನೆಲ್ಲ ಬೇರೆ ಯಾವುದಕ್ಕೆ ಉಪಯೋಗಿಸ್ಲಿಕ್ಕೆ ಬರ್ತದೆ? ಯೋಚನೆ ಮಾಡಿ. ಬರುವುದಿಲ್ಲ. ಅದನ್ನು ಉಪಯೋಗಿಸಿದ್ರೆ ಆರತಿಗೆ. ಇಲ್ಲ, ಅವ ಮಾರ್ತಾನೆ, ಮಾರ್ಲಿ ಮಾರೇರೆ. ಯಾರಿಗೆ? ಆರತಿ ಮಾಡುವವರಿಗೆ ಮಾರುದಲ್ಲ, ಮತ್ತೆ ಯಾರಿಗೆ? ಅದನ್ನು ಬೇರೆ ಮಾಡಲಿಕ್ಕೆ ಬರುವುದಿಲ್ಲಲ್ಲ. ಮಾರಿದವನು ಪಡೆಯುವುದು, ಮತ್ತೆ ಆರತಿ ಮಾಡಲಿಕ್ಕೆ ಇನ್ನೇನು ಮಾಡಲಿ. ಹೀಗಾಗಿ ಕೃಷ್ಣ ಹೇಳಿದ ಮಾತು ಎಷ್ಟು ಮುಂದಕ್ಕೆ ಹೋಗ್ತದೆ ಅಂತ. ಇದನ್ನು ಮಾತ್ರ ಯಾಕೆ ನೋಡಿಕೊಂಡ, ಇದನ್ನು ಮಾತ್ರ ಯಾಕೆ ಹೇಳಿದ, ಇದು ಕಲಿಬೇಕಾದ ಸಂಗತಿ. ಇವತ್ತು ನಮ್ಮ ವಾಸ್ತು ಪದ್ಧತಿಯಲ್ಲಿ ದೇವರು ಕೋಣೆ ಇಲ್ಲದೆ ಇರ್ಲಿಕ್ಕೆ ಹೋಗಿ ಮಹಾಭಾರತ ನಮ್ಮನ್ನು ಎಚ್ಚರಿಸಿದ ರೀತಿ ಕೃಷ್ಣ ಹೇಳುತ್ತಾನೆ. ಯಾರ ದೇವಗ್ರಹ ಅಂತ ಹೇಳಿಕೊಂಡು ಇದರೊಟ್ಟಿಗೆ ಉದ್ಯಾನದ ಬಗ್ಗೆ ಮಾತಾಡ್ತಾನೆ ಕೃಷ್ಣ. ಉದ್ಯಾನ, ಮರಗಿಡಗಳು ಇದನ್ನೆಲ್ಲ ನೆಟ್ರೆ ದಾರಿ ಹೋಗರಿಗೂ ಅನುಕೂಲ ಆಗುವ ಹಾಗೆ
ವಾತಾವರಣಕ್ಕೂ ಒಂದು ಒಳ್ಳೆಯ ಗಾಳಿಯನ್ನು ಕೊಟ್ಟ ಹಾಗೆ, ನೆರಳನ್ನಿಟ್ಟ ಹಾಗೆ, ಇದರಿಂದಾಗಿ ಅವನು ಯಮಲೋಕಕ್ಕೆ ಹೋಗುವಾಗ ನೆರಳಿನಲ್ಲಿ ಹೋಗ್ತಾನಂತೆ. ಬಿಸಿ ಇಲ್ಲ, ಗಲಾಟೆ ಇಲ್ಲ. ಈ ಉದ್ಯಾನವನ್ನು ಮರಗಿಡಗಳನ್ನು ನೆಡುವ ಮೂಲಕ ಲಾಭ ಏನು ಕೇಳಿದ್ರೆ ಅದರ ಹೂ ಹಣ್ಣುಗಳು ಇವನಿಗೆ ಸಿಗ್ತವೆ, ದೇವರ ಪೂಜೆ ಆಗತ್ತೆ. ಹೌದಲ್ಲ? ಮತ್ತೆ ನೋಡಿ, ಡಬಲ್ ಆಕ್ಷನ್. ಗಿಡ ಮರಗಳನ್ನು ನೆಡಿ, ಹೂ ಹಣ್ಣುಗಳನ್ನು ಎತ್ತಿಕೊಳ್ಳಿ, ಪರಿಸರಕ್ಕೆ ತಂಪಾಯಿತು, ಆಕ್ಸಿಜನ್ ಹೆಚ್ಚು ಸಿಕ್ಕಿತು ಆರೋಗ್ಯಕ್ಕೆ, ಜೊತೆಯಲ್ಲಿ ಪೂಜೆ ಪುನಸ್ಕಾರಗಳಿಗೆ ಹೂ ಹಣ್ಣುಗಳು ಅನಾಯಾಸವಾಗಿ ಆಯಿತು. ದುಡ್ಡು ಕೊಟ್ಟು ಪಡೆದ ಪದಾರ್ಥಗಳು ದೇವರ ಹೃದಯಕ್ಕೆ ಎಸೆದ ಕಲ್ಲು ಅಂತ ಹೇಳ್ತಾರೆ. ನಾವು ಪುಷ್ಪ ಅಂತ ಆಗಿದ್ದಲ್ಲ, ದುಡ್ಡು ಕೊಟ್ಟು ತಂದ್ರೆ ಆ ಹೂವಿನಿಂದ ದೇವರನ್ನು ಪೂಜೆ ಮಾಡಿದ್ರೆ ದೇವರಿಗೆ ಅವನು ಬಾಂಬ್ ಇಟ್ಟ ಅಂತ ಹೇಳ್ತಾರೆ ಪ್ರಮಾಣಗಳಲ್ಲೆಲ್ಲ. ಬಾಂಬ್ ಅಂದ್ರೆ ವಜ್ರಾಯುಧ ಶಬ್ದ ಪ್ರಯೋಗ ಮಾಡ್ತಾರೆ ಅವರು. ವಜ್ರಾಯುಧ ಅಂದ್ರೆ ನಮಗೆ ಬಾಂಬ್ ಇದ್ದ ಹಾಗೆ. ಹಾಗಾಗಿ ನಾವೇ ನೆಟ್ಟ ಎಷ್ಟು ಇಷ್ಟ ಆಗುತ್ತೆ. ಮತ್ತೆ ಹೇಳ್ಬೋದು ನೀವು, ನಾನು ಹೋಗುವಾಗ ತಗೊಂಡು ಹೋಗ್ತೇನೆ ಆ ಮರಗಿಡಗಳನ್ನು. ಇಲ್ಲಲ್ಲ, ಆದ್ರೆ ಮರಗಿಡಗಳು ನಿನ್ನ ಬರುವುದಿಲ್ಲ. ಆದ್ರೆ ಮರಗಿಡಗಳು ನೀನು ಹೋದ ನಂತರ ಪುಷ್ಪ ಹಣ್ಣುಗಳನ್ನೆಲ್ಲ ಕೊಡುತ್ತದೆ. ಅದನ್ನ ಇನ್ನೊಬ್ಬರು ಕೊಯ್ದು ದೇವರಿಗೆ ಪೂಜೆ ಮಾಡ್ತಾರೆ. ಮತ್ತೇನು ಲಾಭ ಇದೆ? ಇಲ್ಲ. ನನ್ನ ಸಮಯಕ್ಕೆ ಸಾಯಬೇಕು, ಅಲ್ಲಿಗೆ ಮುಗಿದೋಗ್ಬೇಕು ಯೋಚನೆ ಮಾಡಬೇಡಿ. ಮುಂದೆ ಬರುವವರಿಗೆ ಅನುಕೂಲ ಆಗತ್ತೆ. ನೀನು ಹಿಂದೆ ಬಂದವರದ್ದು ಪಡಿತಾ ಇದ್ದಿ ಬೇಕಾದಷ್ಟು ಮರಮಟ್ಟುಗಳಿಂದ. ಒಂದೊಮ್ಮೆ ಕಾಲಿಗುಡ್ಡೆಯಲ್ಲಿ ಇಂದ್ರಪ್ರಸ್ಥದಲ್ಲಿ ಪಾಂಡವರು ಮಾಡಿದಾಗಲ್ಲ, ಕೆಲವೊಮ್ಮೆ ಅದು ಆಗ್ಬೋದು. ಯಾರಿಲ್ಲದ ಜಾಗದಲ್ಲಿ ಹೋಗಿ ನೆಟ್ಟು ಫಲವರಿಸಿ ಆಗ್ಲಿ. ಎಷ್ಟು ಸಮಯದವರೆಗೆ ನೀನು ನೆಟ್ಟ ಮರದ ಹಣ್ಣುಗಳು, ಆ ಪತ್ರೆಗಳು, ಪುಷ್ಪಗಳು ಇರ್ತಾವೋ, ದೇವರ ಪಾದಕ್ಕೆ ಬೀಳುತ್ತಾವೋ, ಅಷ್ಟು ಪುಣ್ಯಗಳು ನಿನಗೆ. ಇದು ದೇವರೊಟ್ಟು ಮಾಡಿದ ಕಥೆ. ಅನ್ನ ಚಿನ್ನದ ದಾನ ಇರಲಿ, ಬೆಳ್ಳಿ ದಾನ ಇರಲಿ, ನವರತ್ನಗಳ ದಾನ ಇರಲಿ, ಎಲ್ಲಕ್ಕೂ ಕೃಷ್ಣ ಅವಕಾಶ ಕೊಡ್ತಾನೆ ಇಲ್ಲಿ. ಅದನ್ನೆಲ್ಲ ಕೊಟ್ಟು ಬಂದವರಿಗೆ ಯಮಾಲಯದಲ್ಲಿ ಸುಖವಾದ ಪಯಣ ಇದೆ ಅಂತ ಹೇಳಿ ಟೋಟಲಿ ಅದ್ಭುತವಾದ ಕಾನ್ಸೆಪ್ಟ್ ಕೃಷ್ಣನದ್ದು, ಭಗವದ್ ಎಚ್ಚರವನ್ನು ಸಂಪಾದನೆ ಮಾಡುವಲ್ಲಿ. ಮತ್ತೆ ಹೋದವರು ಯಮನನ್ನು ಇಂಥವರು ಚೆನ್ನಾಗಿದ್ದಾಗ ನೋಡುತ್ತಾರಂತೆ. ವೈವಸ್ವತಂಚ ಪಶ್ಯಂತಿ ಸಮಚಿತ್ತಂ ಸುಖಸ್ಥಿತಂ. ಇವರು ಭೀಕರವಾದ ಯಮನನ್ನು ನೋಡುವುದಿಲ್ಲ ಒಳ್ಳೆಯವರು. ಪಾಪಿಗಳಿಗೆ ಮಾತ್ರ ಅವನು ಘನಘೋರವಾಗಿ ಕಾಣುತ್ತಾನೆ. ಕೆಂಪುಂಡೆ ಕಣ್ಣು, ಕೈಯಲ್ಲಿ ದೊಡ್ಡ ಪಾಶ ದಂಡ, ಅದು ಒಂದು ಕಪ್ಪು ಕೋಣದ ಮೇಲೆ ಕೂತಿರುತ್ತಾನೆ. ಕಪ್ಪಾಗಿ ನೀಲಾಂಜನ ಹೇಳಿದಾಗೆ ಕಪ್ಪು ಮೈ, ದೊಡ್ಡ ಗಾತ್ರ, ಪರ್ವತ ಗಾತ್ರದಲ್ಲಿ. ಹಾಗಾಗಿ ಹೆದರಿಕೊಳ್ಳುತ್ತಾರೆ ಪಾಪಿಗಳು. ಮೊದಲೇ ಪಾಪಿಗಳು ನೋಡಿ ಬೆಚ್ಚಿ ಬೀಳಿ ಕಿರುಚಿ ಒದಾಡ್ತಾರೆ. ಆದರೆ ಇವನು ಪುಣ್ಯಾತ್ಮರಿಗೆ, ಒಳ್ಳೆಯವರಿಗೆ ಒಳ್ಳೆದಾಗಿ ಕಾಣ್ತಾನಂತೆ. ಒಳ್ಳೆ ರೀತಿಯಲ್ಲಿ ಕೂತಾಗಿ ಖುಷಿಯನ್ನು ಕೊಡುತ್ತಾನೆ. ಬಂದು ಎದ್ದು ನಿಲ್ತಾನೆ. ಅವನು ಅವರನ್ನು ಆರಾಧನೆ ಮಾಡ್ತಾನೆ, ಗೌರವಿಸ್ತಾನೆ. ಮೇನೆ ಪೂಜಿತಾಯಾಂತಿ ದೇವ ಸಾಲೋಕ್ಯದ ಅಂತದ. ಅವ್ರು ಯಾವ ದೇವಲೋಕಕ್ಕೆ ಹೋಗ್ಲಿಕ್ಕುಂಟೋ, ಯಾರ ಬಳಿಗೆ ತೆರಳಿಕ್ಕುಂಟೋ ಅಲ್ಲಿ ಎಲ್ಲ ಹೋಗ್ತಾರೆ. ಯಮಲೋಕಕ್ಕೆ ಬಂದವರು ಪುಣ್ಯಾತ್ಮರು. ಅವರೇನು ಅಲ್ಲಿ ಕಷ್ಟಪಾಡುಗಳನ್ನು ಅನುಭವಿಸುವುದೇ ಇಲ್ಲ, ಬಹಳ ಚೆನ್ನಾಗಿ ಇರ್ತಾರೆ. ಹಾಗೆ ದಾನದ ವಿಷಯ ಕೃಷ್ಣ ಹೇಳಿಕೊಂಡಾಗ ಒಂದು ಮಾತು ಹೇಳುತ್ತಾನೆ, ಕನ್ಯಾಂಚಯೇ ಪ್ರಯಚ್ಛಂತಿ ವಿಪ್ರಾಯ ಶ್ರೋತ್ರಿಯಾಯಚ ಅಂತ. ವಿಮಾನದಲ್ಲಿ ಹೋಗುವವರ ಪಟ್ಟಿಯಲ್ಲಿ ಇದು ಒಂದು ದಾನ ಸೇರ್ತದೆ ಅಂತ. ಕನ್ಯಾದಾನ ಮಾಡಿದವನು ಯಾರಿಗೆ ಮಾಡ್ತಾನೆ? ಕನ್ಯಾದಾನ, ಕನ್ಯೆ ದಾನ ಆಗಬೇಕು. ಅದರ ಬಳಿಕ ವಿಪ್ರಾಯ ಶ್ರೋತ್ರಿಯಾಯಚ. ಕಳೆದ ಬಾರಿ ಹೇಳಿದ್ದೇನೆ ನಾನು, ವಿಪ್ರ ಅಂದ್ರೆ ಏನು ಅಂತ. ವಿಷ್ಣುನನ್ನು ಪರ ಅಂತ ಹೇಳಿಕೊಂಡು ಚಿಂತನೆ ಮಾಡುವ ದೇವರ ಎಚ್ಚರ ಉಳ್ಳವ. ವಿಪ್ರ ಅಂದ ತಕ್ಷಣ ಇವತ್ತು ಅನೇಕ ರೀತಿಯಲ್ಲಿ ವಿಪ್ರರನ್ನು ನೋಡುತ್ತೆ, ನಮಗೆ ಅರ್ಥ ಆಗುವುದಿಲ್ಲ. ಆದರೆ ವಿಷ್ಣುವಿನ ಪಾರಮ್ಯವನ್ನು ಒಪ್ಪುವುದು ಬಹಳ ಜನ ಕಡಿಮೆ. ಹೆಚ್ಚಿನವರೆಲ್ಲ ಸಮೀಕರಣದಲ್ಲಿದ್ದಾರೆ, ಎಲ್ಲ ಒಂದೇ ಅಂತ. ಹೌದಾ? ದನವು ಹುಲಿಯು ಒಂದೇಯ? ಪ್ರಾಣಿ ಹೌದು, ಪ್ರಾಣಿ ಒಂದೇಯ? ಹಾಗಾದ್ರೆ ಒಟ್ಟಿಗೆ ಇರು. ಆಗೋದಿಲ್ಲಲ್ಲ. ಅದು ಕ್ರೂರ ಅಂತ ಹೇಳ್ತೀರಿ, ಇದು ಸೌಮ್ಯ ಅಂತೀರಿ. ದನದ ಮಂದೆಯ ಮಧ್ಯದಲ್ಲಿ ಆದ್ರೂ ಬದುಕಬಹುದು, ಹುಲಿ ಒಂದಿದ್ದಲ್ಲಿಯೂ ಒಂದಿನ ಕೂತ್ಕೊಳ್ಳೋದು ಕಷ್ಟ ಅಂತಾನ ಅಲ್ವಾ? ಯಾಕೆ, ಏನಾಯ್ತು? ನೀನ್ ಗುರ್ತವ ದನಕ್ಕೆ? ಅಥವಾ ನೀನು ಹುಲಿಗೆ ವೈರಿಯ? ಅಥವಾ ನೀನೇನು ದನಕ್ಕೆ ದುಡ್ಡು ಕೊಟ್ಟಿದ್ಯಾ? ನೀನೇನು ಹುಲಿಗೆ ಹಿಡಿಸಿದ್ಯಾ? ಇಲ್ಲಲ್ಲ, ಗೊತ್ತೇ ಇಲ್ಲ ಒಬ್ಬನಿಗೆ ದನವೂ ಗೊತ್ತಿಲ್ಲ, ಹುಲಿಯೂ ಗೊತ್ತಿಲ್ಲ ಅಂತವನಲ್ಲಿಡಿ ಏನ್ ಮಾಡುತ್ತೆ ನೋಡಿ. ದನ ಏನ್ ಮಾಡುತ್ತೆ, ಹುಲಿ ಏನ್ ಮಾಡುತ್ತೆ ಅಂತ. ಮೊಲು ಆನೆ ಒಂದೇ ಬಗೆ ಆಗತ್ತಾ? ಯೋಚನೆ ಮಾಡಿ. ಮೊಲದ ಹತ್ತಿರ ಮಗು ಆಡತ್ತೆ, ಆನೆ ಹತ್ತಿರ ಮಗು ಆಡುತ್ತಾ? ಆಗುವುದಿಲ್ಲ. ನೇಚರ್ ಅದೇ, ಬಹುಚಿತ್ರ ಜಗತ್ ಬಹುತಾಕರಣ. ಎಲ್ಲ ಮರದಡಿ ಹೋಗ್ಲಿಕ್ಕೆ ಬರುತ್ತಾ? ಎಲ್ಲ ಗಿಡ ಮರಗಳ ಮುಟ್ಲಿಕ್ಕೆ ಆಗತ್ತಾ?
ಎಲ್ಲ ಹಣ್ಣು ಹಂಪಲುಗಳನ್ನು ತಿನ್ನಲಿಕ್ಕೆ ಬರುತ್ತೆ? ಎಲ್ಲ ಪತ್ರೆ ಪದಾರ್ಥಗಳನ್ನು ಕಷಾಯ ಮಾಡ್ಲಿಕ್ಕೆ ಆಗತ್ತೆ? ಅಲ್ಲ ರೀ. ಆದ್ರಿಂದ ಇಲ್ಲೆಲ್ಲೆಡೆ ಭೇದ ಇದೆ. ಆಯ್ತಾ? ಆದ್ರಿಂದ ನೀವೇನು ಸುಮ್ಮನೆ ಎಲ್ಲ ಒಂದೇ ಎಲ್ಲ ಹೇಳಲಿಕ್ಕೆ ಹೋಗ್ಬೇಡಿ. ಎಲ್ಲ ಒಂದೇ ಇಲ್ಲ, ಎಲ್ಲಿಯೂ ಇಲ್ಲ. ಶಿವಪ್ಪ ಬೇರೆ, ಅವನ ಅಪ್ಪ ಬೇರೆ, ಅವನ ಮಗ ಬೇರೆ. ಗಣಪನ ಹತ್ರ ಹೋಗಿ ನೀನಪ್ಪ ನೀನೇ ಶಿವಪ್ಪ, ನೀನೇ ಲಿಂಗಪ್ಪ, ನೀನೇ ಮತ್ತೆ ಎಂತ ಪಾರ್ವತಿ ಗಂಡ ಹೇಳ್ಬಿಡುದ? ಸೊಂಡಿಲಲ್ಲಿ ಬಾರಿಸಿ ಅವನು ಗಣಪತಿ ಹೋಗಿ ನೀನು ಪಾರ್ವತಿ ಗಂಡ ಹೇಳ್ಬೇಕು. ಯಾಕೆ ನೀನು ಶಿವ ಹೇಳಿದ ನಂತರ ಪಾರ್ವತಿ ಗಂಡ ಹೇಳ್ಬೇಕೆ ಅಲ್ವಾ? ಆಗ್ತದ? ನಂದಿ ಹತ್ರ ಹೋಗಿ ನೀನು ಶಿವ ಹೇಳಿದ್ರೆ ನಂದಿ ಕೇಳ್ತಾನ? ಹಾಯುದಿಲ್ವಾ? ಅದೇ ಶಿವನ ಹತ್ರ ಹೋಗಿ ನೀನು ಬೋರಿ ಅಂದ್ರೆ ನಂದಿ ಅಂದ್ರೆ ಆಗತ್ತ? ನನ್ನದು ವಾಹನ ಮಾರೆ ಬೋರಿ ಅಂತಾನೆ ಅಲ್ವಾ? ಹಾಗೆ ವಾಹನ ಬೇರೆ, ವ್ಯಕ್ತಿ ಬೇರೆ. ಪಾಲಕಿ ಹೊರುವವರು ಬೇರೆ, ಪಾಲಕಿಯಲ್ಲಿ ಕೂತವನು ಬೇರೆ ಅಲ್ವಾ? ಪಾಲಕಿ ಬೇರೆ, ಕೂತವನು ಬೇರೆ ಅಲ್ವಾ? ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲದೆ ಮಾತಾಡುವುದಿಲ್ಲ ಈಗ ನಾವು. ಅಲ್ಲ, ಒಂದಿನ ಅವನು ಪಾಲಕಿ ಆಗ್ತಾನೆ ಹೇಸಿಗೆ, ಪಾಲಕಿ ಹೊರುವವನು ಪಾಲಕಿಯಲ್ಲಿ ಕೂತವನು ಆಗ್ತಾನೆ. ಒಂದಿನ ವೃಷಭ ಹೋಗಿ ಶಿವ ಆಗ್ತಾನೆ, ಮತ್ತೆ ಶಿವ ಹೋಗಿ ವೃಷಭ ಆಗ್ತಾನ? ಹೇಳ್ತೀರಿ ಶಿವನ ಹತ್ರ ಹೋಗಿ ನೀನೊಂದು ದಿವಸ ವೃಷಭ ಆಗಿದ್ದಿ ಅಥವಾ ಆಗ್ತಿ? ಎರಡೂ ಅಲ್ಲ. ಒಂದು ದಿನ ಶಿವ ವೃಷಭವೂ ಆಗಿರ್ಲಿಲ್ಲ, ಒಂದು ದಿನ ವೃಷಭವೂ ಆಗುವುದಿಲ್ಲ. ಅಂದ್ರೆ ಬೋರಿ ಎತ್ತು ಆಗುವುದಿಲ್ಲ. ಅದನ್ನ ಶ್ರೋತ್ರಿಯಾಯ ಅಂದ. ಸರಿಯಾಗಿ ವೇದ ಅರ್ಥ ಮಾಡಿಕೊಂಡ ಒಬ್ಬ ಭಗವಂತನೆಚ್ಚರವನ್ನು ಸಂಪಾದನೆ ಮಾಡಿದವನಿಗೆ ತಾನು ತನ್ನಿಂದ ಹುಟ್ಟಿ ಬಂದ ತನ್ನ ಮಗಳನ್ನು, ಕನ್ಯೆಯನ್ನು ದಾನ ಮಾಡಿದರೆ ಅಂತ ನೋಡಿ. ಕನ್ಯಾದಾನ ಕಡಿಮೆ ಅಲ್ಲ ಸಂಗತಿ, ದಾನಗಳ ರಾಶಿಯಲ್ಲಿ ದೊಡ್ಡ ವಿಷಯ. ಯಾಕೆ ಬೇಕು ಅಂದ್ರೆ, ಇದು ಕನ್ಯೆಯ ದಾನದ ಬಗ್ಗೆ ಹೇಳುವುದು ಯಾರಿಗೆ ಅಂದ್ರೆ ಮದುವೆ ಆದವರಿಗೆ. ಆಗದಿದ್ದವರಿಗೆ, ಮಕ್ಕಳಿಲ್ಲದವರಿಗೆ ಯಾರದ್ದೋ ಒಂದು ಹುಡುಗಿನ ಎಳೆದು ತಂದು ದಾನ ಮಾಡಿ ಹೇಳುವುದಿಲ್ಲ. ನಾನಾಗೆ ಹೇಳಿದ್ದಲ್ಲ, ದೇವಸ್ಥಾನಕ್ಕೆ ಬಂದವ ಆಚೀಚೆ ನೋಡಿದ, ಕಾಲಡಿಯಲ್ಲಿ ಹುಂಡಿಯನ್ನು ದೊಡ್ಡದನ್ನು ನೋಡಿ ಗಡಿಬಿಡಿಯಿಂದ ಪಕ್ಕದವನಿಗೆ ಕೈ ಹಾಕಿ ಕಾಯಿನನ್ನು ಹಾಕಿದ ಅಂತ. ಅದು ದಾನ ಆಗ್ತದ? ಅದು ಕಾಣಿಕೆ ಅನಿಸ್ತದ? ಆಗುದಿಲ್ಲಲ್ಲ. ಇನ್ನೊಬ್ಬರ ಕಿಸೆಯಿಂದ ತೆಗೆದದ್ದನ್ನು ಏನ್ ಹೇಳೋದು? ಹಾಗೆ ಮತ್ತೊಬ್ಬರ ಹುಡುಗಿಯನ್ನು ತಂದು, ಮತ್ತೊಬ್ಬರು ಹೆತ್ತ ಸೊತ್ತನ್ನು ತಂದು ಕನ್ಯಾದಾನ ಮಾಡಿದರೆ ಸರಿ ಇಲ್ಲ. ನೀವು ಕ್ರಯ ಕೊಟ್ಟು ತಂದಿರಲಿ, ನೀವು ಸಾಕಿಕೊಂಡು ಸಲಹಿಕೊಂಡು ದತ್ತನಾಗಿ ಮಾಡಿಕೊಳ್ಳಿ, ಆದ್ರೂ ನಿಮ್ಮದಲ್ಲ, ಸ್ವಂತದ್ದಲ್ಲ. ಅದಕ್ಕೆ ಹಿಮಾಲಯ ಭಾರಿ ಮೆಚ್ಚುಗೆಯನ್ನು ಕೊಟ್ಟದ್ದು ಉಮೆ ಹುಟ್ಟಿದಾಗ. ಬಹಳ ಅದ್ಭುತವಾಗಿ ಹೇಳಿದ್ದು, ನನ್ನ ಹೆಣ್ಮಗಳು ಅದು 10 ಮಕ್ಕಳಿಗೆ ಸಮ, 10 ಗಂಡು ಮಕ್ಕಳಿಗೆ ಸಮ ಅಂತ ಒಬ್ಬ ಹೇಳಿದ. ಏನು ಅಂದ್ರೆ, ಮದುವೆ ಆದವನಿಗೆ ಒಂದು ಬಾಕಿ ಆಗತ್ತೆ. ಏನು ಅಂದ್ರೆ, ಮದುವೆ ಆದದ್ದಕ್ಕೆ ಅವನ ಕೈಯಲ್ಲಿ ಒಂದು ಹೆಣ್ಣು ಸಿಕ್ಕಿತ್ತಲ್ಲ, ಅವನಿಗೆ ಮದುವೆ ಆದ್ದಕ್ಕೆ ಯಾರದ್ದು ಸೊತ್ತಲ್ವದು ಅವನ ಕೈಗೆ ಸಿಕ್ಕಿತ್ತಲ್ಲ, ಅದೊಂದು ಋಣ ಆಗುತ್ತಲ್ಲ, ಬಾಕಿ ಆಗ್ತದಲ್ಲ. ತನ್ನ ಊಟಕ್ಕೆ ಉಪಚಾರಕ್ಕೆ ಅದನ್ನು ಇಟ್ಟುಕೊಂಡದ್ದಕ್ಕೆ, ಅದಕ್ಕೋಸ್ಕರ ಅವನು ಇನ್ನೊಂದು ಹೆಣ್ಣನ್ನು ತನ್ನ ಮಗಳನ್ನು ದಾನ ಮಾಡು, ಅಲ್ಲಿಗೆ ವಶಾಯಿ. ಆದ್ರಿಂದ ದಕ್ಷಿಣ ಕೆಲವರೆಲ್ಲ ಮೂಗಿಗೆ ಬೆರಳಿಟ್ಟದ್ದೆಲ್ಲ ಉಂಟು. ದಕ್ಷನಿಗೆ 60 ಹುಡುಗಿಯರ ಹೇಳಿ, ಇವರನ್ನು ಬಿಟ್ರೆ ಮೇಲಿಗೆ ಬಿಟ್ರೆ 100 ಹುಡುಗಿಯರನ್ನು ಪಡಿತಿದ್ರು ಇವರು ಸಹ. ಆದ್ರೆ ಕೇಳುದಾಗಿ ದೇವತೆಗಳ ಲೆಕ್ಕಾಚಾರ ಯಾರಿಗೆಲ್ಲ ಕೊಟ್ಟವ? ಎಷ್ಟೆಲ್ಲೋ ದೊಡ್ಡ ವ್ಯಕ್ತಿಗಳಿಗೆಲ್ಲ ಕೊಟ್ಟಿದ್ದಾನೆ. ಯಮನಿಗೆ ಕೊಟ್ಟಿದ್ದಾನೆ 12 ಕಾಣಿಕೆಯಾಗಿ ಮದುವೆಯಾಗಿ. ರುದ್ರದೇವರಿಗೂ ಒಪ್ಪಿಸಿದ್ದ ಮೊದಲು ಹುಟ್ಟಿದಾಗ 16ರಲ್ಲಿ. ಮತ್ತೆ ಹಾಗಾಗಿ ಹೆಣ್ಣು ಮಕ್ಕಳನ್ನು ದಾನ ಮಾಡುವ ಮೂಲಕ ದೊಡ್ಡದಾದ ಪುಣ್ಯ ವಿಶೇಷವನ್ನು ಕೃಷ್ಣ ಇಲ್ಲಿ ಹೇಳುತ್ತಾನೆ. ಆದ್ರೆ ಒಟ್ಟರೆ ಬಿಟ್ರೆ ಅಲ್ಲ. ಇವತ್ತು ನಾವು ಕೊಡುವಾಗ ಡಾಕ್ಟರ್ ಇದ್ದಾನೋ ಎಂತ ಕರ್ಮಕ್ಕೆ? ಯಾವತ್ತು ರೋಗವನ್ನು ಹೊತ್ಕೊಂಡು ಬರ್ಲಿಕ್ಕವ? ಡಾಕ್ಟರ್ ಅಂದ ತಕ್ಷಣ ಮುಗಿದೋಗಿರುತ್ತಾ? ದೇವರಿಗೆ ಹತ್ತಿರ ಆಗ್ತಾನವ? ಇಂಜಿನಿಯರ್ ಇದ್ದಾನ, ಮತ್ತೆ ಸಾಫ್ಟ್ವೇರ್ ಇದ್ದಾನ? ಎಂತ ಹೇಳುದು ಕರ್ಮ? ಸಾಫ್ಟ್ವೇರ್ನದ್ದು ಕನ್ನಡಿ ಇದು ಕಣ್ಣು ನೋಡ್ಬೇಕು ನೀವು ಹೇಗಿರ್ತದೆ ಅಂತ, ಅವನ ತಲೆ ನೋಡ್ಬೇಕು ಹೇಗೆ ಆಗ್ತದೆ ಅಂತ, ಅವನ ಕೈ ನೋಡ್ಬೇಕು ಹೇಗಿರ್ತದೆ ಅಂತ. ಅದಕ್ಕೆ ಇವರು ಹೇಳಿದ್ರು, ಕೃಷ್ಣ ಒತ್ತಿ ಒತ್ತಿ ಹೇಳಿದ. ಅದರಲ್ಲಿ ವಿಪ್ರಾಯ ಶಬ್ದವನ್ನು ನೀವೊಂದು ಜಾತಿವಾಚಕ ಬರೆದ್ರೆ ಶ್ರೋತ್ರಿಯಾಯ ಅಂತ ಕೂಡಿಸಿಬಿಟ್ಟ, ಚಕಾರಾಗಿ. ವಿಪ್ರಾಯ ಶ್ರೋತ್ರಿಯಾಯ ಛ ಅಂದ್ಬಿಟ್ಟವ. ಎಲ್ಲಿಯಾದ್ರೂ ನೀವೊಂದು ಹುಟ್ಟಿದರೆ ಸಾಕು, ಹುಟ್ಟಿ ಬಂದದ್ದೇ ದೊಡ್ಡ ಸಂಗತಿ ನಮಗೆ ಹೇಳಿದ್ರೆ, ಸಂಸ್ಕಾರ ಇದ್ರೆ ಸಾಕು ಅಂತ ಕೇಳಬೇಡಿ, ಅವನು ಚೆನ್ನಾಗಿ ಕಿವಿ ಉಪಯೋಗಿಸಿಕೊಂಡಿರಬೇಕು ಅಂತ ಹೇಳಿಬಿಟ್ಟ. ಶ್ರೋತ್ರಿಯನ್ ಛಂದೋದೀತೆ ಅಂತ ವೇದದ ಅಧ್ಯಯನ ಮಾಡಿದ್ದಾನ, ಅದರಲ್ಲಿ ಭಗವಂತನ ಎಚ್ಚರವನ್ನು ಕಂಡಿದ್ದಾನ ಅಂತ ಕೊಡಿ. ನೋಡಿ, ಈಗ ಇಂಥವರನ್ನು ಹುಡುಕಿಕೊಂಡು ಕೊಡಬೇಕು ಅಂತ ಕೃಷ್ಣ ಹೇಳಿದ್ದಾನೆ ಅಂದ ತಕ್ಷಣ ನಿಮಗೆಲ್ಲ ಎಷ್ಟು ಖುಷಿ ಆಗುವುದಿಲ್ಲ ನೋಡಿ. ಇದ್ದವರೆಲ್ಲ ಮುಟ್ಟಿಕೊಂಡು ನೋಡ್ತೀರಿ, ನೆನಪಿಸಿಕೊಳ್ತೀರಿ. ನೋಡಿ, ಕೃಷ್ಣ ಹೇಳಿದ ಕನ್ಯೆಯನ್ನು ಯಾರಿಗೆ ಕೊಡ್ಲಿಕ್ಕೆ ಅನ್ನೋ ಒಂದು ಪ್ರಶ್ನೆ, ಒಂದು ಲೇಖನ, ಒಂದು ಶೀರ್ಷಿಕೆ. ಕೃಷ್ಣನ ಲೆಕ್ಕಾಚಾರದಲ್ಲಿ ಕನ್ಯೆದಾನ ಯಾರಿಗೆ? ಸಾಕೋ ತಾನೆ? ಹಾಗಾಗಿ ನಾವು ಕೃಷ್ಣನ ಇಷ್ಟದಂತೆ ನಮ್ಮ ಹುಡುಗಿಯನ್ನು ಕೊಡ್ತಾ ಇಲ್ಲ ಅಂತ ಅರ್ಥ. ಮದುವೆ ಮಾಡಿ ಕೃಷ್ಣನಿಗೆ ಇಷ್ಟ ಅಲ್ಲ ಅದು.
ಕೃಷ್ಣನ ವಾಕ್ಯದಲ್ಲಿ ಕನ್ಯಾಂ ಯೇ ಚ ಪ್ರಯಚ್ಛಂತಿ ವಿಪ್ರಾಯ ಶ್ರೋತ್ರಿಯಾಯಶ ಅಂತ. ಅವನ ಓಟು ಯಾರಿಗೆ, ಅವನ ಆದೇಶ ಹೇಗೆ, ಹುಟ್ಟಿದ ಮಗಳನ್ನು ಯಾರಿಗೆ ಕೊಡಬೇಕು ಅಂತ ಕೃಷ್ಣ ಇಷ್ಟಪಡ್ತಾನೆ, ಕೃಷ್ಣ ಪ್ರಿಯರಿಗೆ ಕೊಡುವಂತೆ. ನನ್ನ ಒಪ್ಪಿಗೆ ಇದ್ದು ಎಷ್ಟು ಚೆನ್ನಾಗಿ ಹೇಳ್ತಾನೋ, ನನ್ನ ಒಪ್ಪಿಗೆ ಇರುವವನಿಗೆ ಕೊಡುಮಾರಾಯ. ವಿಪ್ರ ಶಬ್ದಕ್ಕರ್ಥ ದ್ವಾಯುಮೋ ಪುರುಷೋ ಲೋಕೆ ಎಂದು ಕೃಷ್ಣ ಹೇಳಿದ ಗೆರೆಯ 4ರ ಅರ್ಥ ಆದ್ರೆ ಸರಿ ಅಷ್ಟೇ. ವಿಷ್ಣು ಪರಪ್ಪರನಿದ್ದಾನೆ. ಸಾ ಕಾಷ್ಠ ಸಾ ಪರಾಗತಿ ಪ್ರಕೃತಿ ಪುರುಷ ಪರಃ ಎಲ್ಲ ಇಂದ್ರಿಯಭ್ಯ ಪರ ಹ್ಯರ್ಥ ಅರ್ಥೇಭ್ಯ ಪರ ಮನಸಸ್ಥ ಪರ ಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರ ಮಹತ ಪರಮವ್ಯಕ್ತಂ ಅವ್ಯಕ್ತ ಪುರುಷ ಪರ ಪುರುಷಾನ್ ನಪರ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ. ಲಕ್ಷ್ಮಿಗಿಂತ ಮಿಗಿಲಾಗಿ ಆಕೆ, ಬ್ರಹ್ಮನಿಗಿಂತ ಮಿಗಿಲಾಗಿ ಆತ, ರುದ್ರನಿಗಿಂತ ಮಿಗಿಲಾಗಿ ಆತ, ಇಂದ್ರಾದಿಗಳಿಗಿಂತ ಮಿಗಿಲಾಗಿ ಅವರು ಇತರ ದೇವತೆಗಳಿಗಿಂತ ಮೇಲಾಗಿ, ಇತರ ದೇವತೆಗಳ ಮೇಲಾದ ಇಂದ್ರಾದಿಗಳಿಂದ ಮಿಗಿಲಾದ, ರುದ್ರನಿಗೂ ಅಪ್ಪನನ್ನಿಸಿದ, ಬ್ರಹ್ಮನನ್ನೆತ್ತ ಮಹಾಲಕ್ಷ್ಮಿಗೂ ಇನಿಯನಾಗಿ ಅವನಿಗಿಂತ ಮೇಲೆ ನಿಂತ ಭಗವಂತನ ಎಚ್ಚರ ಮಾಡಿದವರು ಅಂತ. ಶಿವರಾತ್ರಿ ಇಷ್ಟೇ ಸರ್ವಶಾಸ್ತ್ರದ ಸಾರನಿಸಿಕೊಂಡ ಭಾರತದ ಕೆನೆ, ಗೀತೆಯಲ್ಲಿಯೂ ಕೊನೆ. ಆ ಮಾತನ್ನು ಯಾರು ಕೇಳಿರ್ತಾನೆ, ಅದನ್ನು ಆತ್ಮಸಾತ್ ಮಾಡಿಕೊಂಡಿರ್ತಾನೆ, ಅವನಿಗೆ ಕೊಡಯ್ಯ. ಕೃಷ್ಣ ನೋಡಿ, ನಾವಿವತ್ತು ಕೊಡೋ ಹುಡುಗಿಯನ್ನು ಎಲ್ಲಿಂದ ನೋಡಿಕೊಂಡ್ರೆ ಕೊಟ್ಟದ್ದು ಸರಿ ಇಲ್ಲ ಅಂತಾದ್ರೆ ಮತ್ತೆ ಬಾಯಿ ಮುಚ್ಚಬೇಕಾಗತ್ತೆ, ಕೇಳಿ ಪ್ರಯೋಜನ ಇಲ್ಲ ಆಗತ್ತೆ. ಕೃಷ್ಣ ಹೇಳಿದ ಹಾಗೆ ದಾನ ಮಾಡಿ ಮುಗಿದೋಯ್ತು. ಕೊನೆ ಪಕ್ಷ ಒಂದನ್ನಾದ್ರು, ಅದು ಗಮ್ಮತ್ ನೋಡಿ. ಇನ್ನು ಕೆಲವರೆಲ್ಲ ಕೇಳ್ತಾರೆ, ಇರುವುದೇ ಒಂದನ್ನು ಮಾರೆ, ಅದು ನಮಗೆ ಒಂದು 70-80 ಸ್ಯಾಲರಿ ಪಡೆಯುವನಿಗೆ ಕೊಡದಿದ್ರೆ ನಾಚಿಕೆ ಆಗುದಿಲ್ಲ. ಇವರು ಅಂತಸ್ತೇನೆ ಮೇಲೆ ಗೌರ್ಮೆಂಟ್ ಉದ್ಯೋಗಿಯವನ ಅಥವಾ ಸಾಫ್ಟ್ವೇರ್ ಅಂತವನ, ಇಂದು ಯಾವ್ಯಾವುದೋ ಪರ್ಕಟ್ ಏನೇ ಇರಲಿ, ಒಂದು ಊಟಕ್ಕೆ ಕಮ್ಮಿ ಇಲ್ಲದವ ಅಷ್ಟೇ ತಾನೆ. ಈ ಲೋಕದಲ್ಲಿ ಗಡದ್ದಾಗಿ ಉಡುಗೆ ತೊಡುಗೆ ಜೊತೆಯಲ್ಲಿ ಬದುಕ್ಯಾನು ಅಂತ. ಮುಂದಿನ ಪಯಣ ಕೇಳಬೇಡಿ. ಕೃಷ್ಣ ಹೇಳ್ತಾನೆ, ಇಂದಿನ ಪಯಣ ನಮಗಲ್ಲ, ಬಂದಾಯ್ತಲ್ಲ, ಈಗ ಬದುಕಲಿಕ್ಕೆ ಶುರುವಾಯ್ತಲ್ಲ, ಇನ್ನು ನಡೀತದೆ ಹೇಳ್ತಾನೆ ಕೃಷ್ಣ. ಯಾಕೆ? ನನ್ನ ನೆನಪಿನಲ್ಲಿ ಹೋದ್ರೆ ಆಯ್ತು. ಅನನ್ಯ ಚಿಂತೆಯಂತೋ ಮಹೇ ಜನ ಪರಿಭಾಸೆ ದೇಶ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಂ. ವಿಪ್ರ 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 ಹೇಳಿದ್ರೆ ಆಗತ್ತಪ್ಪ. ವಿಷ್ಣು ಪರ ಅಂತ ಹೇಳಿದ್ರೆ ಖಂಡಿತವಾಗಿ ದೇವರು ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ. ಬರಬೇಕಾದ್ದನ್ನು ಕೊಡ್ತಾನೆ, ಪಡಿಬೇಕಾದ್ದನ್ನು ಉಳಿಸ್ತಾನೆ. ಇದ್ದರೂ ರೋಗದಲ್ಲಿ ದುಡ್ಡುಗಾರಿಯಾಗುವುದಾದ್ರೆ ಯಾರಿಗೆ ಬೇಕು? ಕ್ಷೇಮ ಇಲ್ಲ ಆದ್ರೆ. ಯೋಗ ಇದ್ದು ದೊಡ್ಡ ಸಂಗತಿ ಅಲ್ಲ. ಯೋಗ ಇರಬೇಕು, ಕ್ಷೇಮ ಇರಬೇಕು. ಯೋಗವೇ ಇಲ್ಲದಿದ್ದಾಗ ಮಾತಾಡೋದು ಎಲ್ಲಿಗೆ? ನಿನಗೆ ಈ ಜನ್ಮದಲ್ಲಿ ಆ ಯೋಗ ಇಲ್ಲಪ್ಪ, ಮಾತಾಡ್ಲಿಕ್ಕೆ ಏನುಂಟು? ಚಪ್ಪಲಿ ಅಂಗಡಿ ಹೋಗಿ ಒಬ್ಬ ನಿಂತು ನೋಡ್ತಾ ಇದ್ದಾನಂತೆ, ಯಾವ್ದು ಹಾಕೊಳ್ಳಿ, ಏನ್ ತಗೊಳ್ಳಿ, ಅದಲ್ಲ. ಇಷ್ಟೆಲ್ಲ ಚಪ್ಪಲಿ ಉಂಟಲ್ಲ, ನನಗೆ ಭಾಗ್ಯವೇ ಇಲ್ಲಲ್ಲ ಹಾಕ್ಲಿಕ್ಕೆ ಅಂತ. ಅವನಿಗೆ ಕಾಲ ಇಲ್ಲ ನೋಡಿ, ಯೋಚನೆ ಮಾಡಿ. ಕಾಲಿಲ್ಲದವನು ಚಪ್ಪಲಿ ಮಳಿಗೆ ಪಕ್ಕದಲ್ಲಿ ಏನು ಬಾಯಿ ಚಪ್ಪಲಿಸಿ ಪಡಿಲಿಕ್ಕೆ ಅರ್ಥ ಅವನಿಗೆ ಆಗ್ತದೆ? ಯೋಚನೆ ಮಾಡಿ. ಏನಿದೆ? ಇನ್ಯಾದರೂ ಕೃತಕ ಕಾಲು ಜೋಡಿಸಿಕೊಂಡು ಸಿಕ್ಕಿಸುವುದಾ? ಕೃತಕ ಕಾಲೇ ಸಿಕ್ಕಿಸುವವನಿಗೆ ಕೃತಕ ಚಪ್ಪಲಿ ಅದಕ್ಕೆ ಸಿಕ್ಕಿಸೇ ಬರಬಹುದಲ್ಲ, ಪ್ರಯೋಜನ ಏನು ಬಂತು? ಪ್ರಯೋಜನ ಇಲ್ಲಲ್ಲ. ಅರ್ಥ ಆಗಿರ್ಬೇಕು ನಿಮಗೆ. ಕೃತಕ ಕಾಲಿದ್ದವನಿಗೆ ಸಾಕ್ಷಿನ ಕಥೆ ಎಂಥದ್ದು ಕರ್ಮ, ಉಪಯೋಗ ಇಲ್ಲ. ಹೀಗೆ ವಿಚಿತ್ರವಾದಂತಹ ಕೃಷ್ಣನ ಚಿಂತನೆ ಬಹಳ ಅದ್ಭುತವಾಗಿದೆ, ಬಹಳ ಸುಂದರವಾಗಿದೆ. ಇಂಥವರೆಲ್ಲ ಯಮಾಲಯದಲ್ಲಿ ಸುಖವಾಗಿ, ಅಂದ್ರೆ ಅವನು ಹೇಳ್ತಾನೆ, ಯಮಾಲಯದಲ್ಲಿ ಕಷ್ಟ ಇಲ್ಲದೆ ಹೋಗ್ಬೇಕು, ಸುಖವಾಗಿ ಹೋಗ್ಬೇಕು ಅಂತ ಧರ್ಮರಾಜ ಪ್ರಶ್ನೆ ಕೇಳಿದ್ದಲ್ಲ, ಅದಕ್ಕೆ ಅವನು ಕೊಡು. ಮತ್ತೊಂದು ಹೇಳ್ತೇನೆ, ಈಗಂತೂ ಕಾರ್ತಿಕ ಮಾಸದ ಕೊನೆಯಲ್ಲಿ ನಾವಿದ್ದೇವಲ್ಲ, ದೀಪದಾಹ ಯಾಂತಿ ಯಾನೈಶ್ಚ ದ್ಯೋತಯಂತಹ ದಿಶೋದಶ. ದೀಪ ಕೊಡಬೇಕು ಅಂತ ದೇವರು ಹೇಳ್ತಾನೆ. ದೀಪ ದೀಪ ಅಂದ್ರೆ ದೀಪವೇ. ದೀಪದ ಬಗ್ಗೆ ಬಹಳ ದೊಡ್ಡದಾದ ಮಾತುಗಳನ್ನು ನಾನು ದೀಪವ್ರತದಲ್ಲಿ ಹೇಳಿದ್ದೇನೆ, ಕೇಳಿರ್ಬೇಕು ನೀವೆಲ್ಲ. ವ್ರತ ಚಿಂತೆಯಲ್ಲಿ ದೀಪದ ಆಚೆ ಈಚೆ ಕೆಲವು ಮಾತುಗಳು ಹೇಳಿದ್ದೇನೆ. ಹಾಗಾಗಿ ಮತ್ತೊಬ್ಬರಿಗೆ ದೀಪ ಹಚ್ಚಿರಬೇಕಾದ ದೀಪವನ್ನೇ ಇಟ್ಟುಕೊಂಡು ಹಚ್ಚೇಬೇಕಾದ್ರೆ ಬಂಗಾರದ್ದು, ಬೆಳ್ಳಿದ್ದು ಅಥವಾ ಲೋಹದ್ದು, ಕೊನೆಗೆ ಮಣ್ಣಿನದ್ದು ಹಣತೆಗಳು ಬರುತ್ತವೆ ದೀಪಕ್ಕೆ. ಹೀಗೆ ದೀಪವನ್ನು ದಾನ ಮಾಡುವುದರಿಂದ ಏನಾಗುತ್ತೆ ಅಂದ್ರೆ, ದಾರಿಯಲ್ಲಿ ಹೋದಾಗ ಕತ್ತಲು ಅಂತ ಹೇಳಿತ್ತಲ್ಲ, ಅದಿಲ್ಲ ಆಗುತ್ತೆ. 10 ಕಡೆಯೂ ಬೆಳಕಾಗುವಂತೆ ಹೋಗ್ತಾನೆ ಬೆಳಗಿಸ್ತಾ ದೀಪ ಕೊಟ್ಟವನ ಕತೆ. ಮತ್ತಿನ್ನೂ ಹೇಳುತ್ತಾನೆ, ಇನ್ನೇನು ಮಾಡ್ಲಿಕ್ಕೆ ಬರುತ್ತೆ ಲೋಕದಲ್ಲಿ ಅಂತ. ನನಗೆ ಕೊಡ್ಲಿಕ್ಕೇನಿಲ್ಲ, ಹಾಗಾದ್ರೆ ನಿನಗೆ ಮಾಡ್ಲಿಕ್ಕೆ ಆಗುತ್ತೆ ಕೇಳು ಅಂತ ಅಂತೀವ್ರಿ. ಏನು? ವಿಶ್ರಾಮಯಂತಿ ವಿಪ್ರಾನ್ ಶ್ರಾಂತಾನ್ ಅಧ್ವನಿ ಕರ್ಷಿತಾನ್. ದಾರಿಯಲ್ಲಿ ಹೋಗುವವರು ಇರ್ತಾರಲ್ಲ, ಯಾತ್ರೆಗೋ ಇನ್ನೆಲ್ಲಿಗೋ ಯಾವುದೋ ಊರಿಗೋ, ಹಿಂದೆಲ್ಲ ನಡ್ಕೊಂಡೇ ಹೋಗುದು, ವಾಹನ ಇಲ್ಲ. ವಾಹನ ಇದ್ರೂ ದೊಡ್ಡ ಸಂಗತಿ ಇಲ್ಲ, ಬಹಳ ದೂರ ಮಧ್ಯೆ. ಹಾಗಾಗಿ ನಡುವೆ ಹೋಗುವವರನ್ನು ಅವರಿಗೆ ಆಯಾಸ ಆಗ್ತದೆ.
ಆಗ ಕೂತ್ಕೊಳ್ಳಿಕ್ಕೆ ಜಾಗ ಬೇಕಾಗ್ತದೆ, ಒಂದಿಷ್ಟು ಕುಡಿಲಿಕ್ಕೆ ನೀರು ಬೇಕಾಗ್ತದೆ, ಕೆಲವೊಮ್ಮೆ ತಿನ್ನಲಿಕ್ಕೆ ಊಟ ಬೇಕಾಗತ್ತೆ. ಅವರೇನೋ ದಾರಿಯಲ್ಲಿ ತಿಂದಾರು ಹೋಗ್ತಾ ಸಿಗ್ತದೆ ಅಂತ ಇಟ್ಕೊಂಡ್ರು, ಕೂತ್ಕೊಳ್ಳಿಕ್ಕೆ ಬೇಕು, ವಿಶ್ರಾಂತಿ ಬೇಕು, ಹೊರಗ್ಲಿಕ್ಕೆ ಜಗಲಿ ಬೇಕು, ಕಾಲು ಚಾಚಲಿಕ್ಕೆ ಒಂದು ಬೇಕು ಅವರಿಗೆ ಚಾಪೆ. ಹಾಗೆ ನೀನು ಯಾರಿಗಾದರೂ ದಾರಿಯಲ್ಲಿ ಶ್ರಮ ಆದವರಿಗೆ, ಕಷ್ಟ ಆದವರಿಗೆ, ಇವತ್ತು ಯಾತ್ರೆ ಹೋಗುವವರಿದ್ದಾರೆ. ನಾನು ಮೊನ್ನೆ ಒಬ್ಬರದ್ದು ಕೇಳಿದೆ, ಕಾಶಿ ಯಾತ್ರೆ ಮಾಡಿದವರು ನಡ್ಕೊಂಡು 42 ದಿವಸ ನಡ್ಕೊಂಡು ಹೋಗಿದ್ದಾರಂತೆ, ಪರ್ ಡೇ 50 ಕಿಲೋಮೀಟರ್ನಷ್ಟು. ಏನೋ ತಿಂತಾರೆ ಅಂದ್ರು, ಎಲ್ಲೂ ಇರುತ್ತಾರೆ. ಆದ್ರೆ ಜನ ತುಂಬಾ ಖುಷಿ ಪಟ್ಟು ಏನೇನೋ ಕೊಡ್ತಿದ್ರಂತೆ, ಸಂತೋಷ ಪಡ್ತಿದ್ರಂತೆ. ಯಾತ್ರೆ ಹೋಗ್ತೀರಾ, ಬಹಳ ಖುಷಿ ಆಯ್ತು. ನಡ್ಕೊಂಡು ಹೋಗುದಾ, ತುಂಬಾ ವಿಶೇಷ. ಹಾಗೆ ಅಂಥವರನ್ನು ಅವರ ಆಯಾಸ ಪರಿಹಾರಕ್ಕೆ ಅವರನ್ನು ವಿಶ್ರಮಿಸುವಂತೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಇವನಿಗೆ ಹಿಮಾಲಯದಲ್ಲಿ ಅನುಕೂಲ ಆಗುತ್ತೆ ಅಂತಾನೆ. ಕಷ್ಟ ಇಲ್ಲದೆ ಹೋಗ್ತಾನವನಂತಾನೆ, ವಿಮಾನಗಳು ಬರ್ತಾವಂತಾನೆ. ಮತ್ತು ಹೇಳ್ತಾನೆ, ನಮೋ ಬ್ರಹ್ಮಣ್ಯ ದೇವೇತಿ ಏಮಾಂ ದೃಷ್ಟ ಅಭಿವಾದಯೇತ್. ನನಗೆಲ್ಲ ಇಡಿಸಿಕೊಳ್ಳಿಕ್ಕೆಲ್ಲ ಕಷ್ಟ ಆಗ್ತದೆ, ಹೆಚ್ಚು ಜಾಗವೂ ಇಲ್ಲ, ಹೆಚ್ಚು ಸಂಪತ್ತುಗಳು ಇಲ್ಲ ಅಂದ್ರೆ. ಹಾಗಾದ್ರೆ ಬೇಡ, ನೀನು ಒಳ್ಳೆಯವರನ್ನು ಕಂಡ ಕೈ ಮುಗಿದ್ರು ಸಾಕು, ನಾನಿದ್ದೇನೆ ಅಂತ ಅವರಲ್ಲಿ ಸಾಕ. ಇಷ್ಟರಲ್ಲಿ ಸಾಕಾಗತ್ತೆ ಹಿಮಾಲಯದಲ್ಲಿ ಹೋಗೋ ಸುಖವಾಗಿ ಹೋಗ್ಲಿಕ್ಕೆ. ಏನು ಅಂತೇಳಿ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇದು ಮಾತು, ಈ ಶ್ಲೋಕ, ಈ ಸೊಲ್ಲು ಇದು ಭಾರತದಲ್ಲಿ ಬಂದದ್ದೇ. ಮತ್ತೆ ಅದರ ಯೂಸೇಜ್ಗಳು ಅಲ್ಲಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ನಾನಿದನ್ನು ನನ್ನ ಸಂಧ್ಯಾ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ ಕೊನೆಯಲ್ಲಿ. ಅಂದ್ರೆ ಜಪ ಮಾಡುವಾಗ ಈ ಮಾತನ್ನು ಹೇಳಲಿಕ್ಕೆ ಉಂಟು ಎನ್ನುವುದರ ಬಗ್ಗೆ ತುಂಬಾ ಉದ್ದ ಕೊನೆಯಲ್ಲಿ ಬರಲಿಕ್ಕೆ ಉಂಟು, ನಮಸ್ಕಾರ ಮಾಡಲಿಕ್ಕೆ ಅಂತ. ಭಗವಂತನ ಎಚ್ಚರ ಪಡೆದ ಒಂದು ವ್ಯಕ್ತಿ ಇದ್ರೆ ಅವನು ಭಗವಂತನ ಒಬ್ಬ ಮೂರ್ತಿ, ಅವನಲ್ಲಿ ದೇವರು ಪ್ರತ್ಯಕ್ಷ. ಹಾಗಾಗಿ ಅವನ ಕಾಲಿಡಿ, ಅವನ ಪ್ರದಕ್ಷಿಣೆ ಬಾ, ನಮಸ್ಕಾರ ಮಾಡು, ಈ ಮಾತನ್ನು ಹೇಳು. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಹೇಳಿ ಅವರಿಗೆ ನಮಸ್ಕಾರ ಮಾಡು, ಸಾಕಾಗತ್ತೆ. ಅದರಿಂದಲೇ ದೇವರು ನಿನಗೆ ಸಾಮರ್ಥ್ಯ ಕೊಡ್ತಾನೆ, ಆರಾಮವಾಗಿ ಅವಮಟ್ಟಣಕ್ಕೆ ಹೋಗ್ಲಿಕ್ಕೆ. ಇದೊಂದು ಧರ್ಮ ಮಾಡಿದಾಗ. ಹಾಗೆ ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗ ಗೋಮಯ ಹಚ್ಚಿಕೊಂಡು ಸ್ನಾನ ಮಾಡಲಿಕ್ಕುಂಟು. ಆಗ ದನಗಳನ್ನು ನೋಡಿ ನಮಸ್ಕಾರ ಮಾಡಲಿಕ್ಕುಂಟು. ನಮೋ ಗೋಭ್ಯ ಶ್ರೀಮತೀಭ್ಯ ಹೇಳಿಕೊಂಡು ಬಹಳ ಚಂದವಾಗಿ. ಸೌರಭೇಭ್ಯೇ ವಚ ನಮಃ ಬ್ರಹ್ಮಪುತ್ರಾಭ್ಯಷ್ಟ. ನಾನು ಅದನ್ನೆಲ್ಲ ಗೋ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ನಮಃ ಸರ್ವಸಹಾಭ್ಯಶ್ಚ ಅಂತ ಹೇಳಿ ಇತ್ಯಭಿಖ್ಯಾಯ ದಿನೇ ದಿನೇ ನಮಸ್ಕರೋತಿ ನಿತ್ಯಂ ಗಾಂ ಸಸುಖಂ ಯಾತಿ ತತ್ಪಥಂ. ಯಮನ ಲೋಕಕ್ಕೆ ಆರಾಮವಾಗಿ ಹೋಗ್ಲಿಕ್ಕಾಗುತ್ತೆ, ಪ್ರತಿನಿತ್ಯ ದನಕ್ಕೆ ನಮಸ್ಕಾರ ಮಾಡಿ ಅಂತಾರೆ. ನಮಃ ಸರ್ವಸಹಾಭ್ಯಶ್ಚ ಅಂತ. ಎಲ್ಲಿ ಸಿಗುತ್ತೆ ದನ ಅಂತ ಪ್ರಶ್ನೆ ಬರುತ್ತೆ ಕೆಲವರಿಗೆ. ದನ ನಮ್ಮ ಮನೆಗೆ ನಮ್ಮ ನೋಡಿಕೊಂಡು ಬರುವುದಿಲ್ಲ. ಯಾಕೆ? ದನಕ್ಕೆ ಹಿಮಾಲಯದಲ್ಲಿ ಹೋಗುವ ಕಷ್ಟದ ಪ್ರಶ್ನೆ ಇಲ್ಲ. ಅದು ಒಂದು ದಿನ ಹಾಲು ಕೊಟ್ಟರು, ಒಂದು ದಿನ ತುಪ್ಪ ಕೊಟ್ಟರು, ಯಜ್ಞಯಾಗದಲ್ಲಿ ಬಳಸಲ್ಪಟ್ಟಾಗ ಅದಕ್ಕೆ ಒಂದಿಷ್ಟು ರಾಶಿ ಪುಣ್ಯ ಬಂದಿರ್ತದೆ. ಅದು ಯಾರಿಗೂ ಉಪಟಳ ಮಾಡುವುದಿಲ್ಲ. ಪರೋಪಕಾರಾಯ ದುಹಂತಿ ಗಾವಹ ಅಂತ ಮತ್ತೊಬ್ಬರಿಗೆ ಕುಡಿಲಿಕ್ಕೋಸ್ಕರ ಹಾಲು ಕೊಡುತ್ತವೆ. ಯಜ್ಞಯಾಗಗಳಿಗೆ ಹುಲ್ಲು ತಿಂದು ಬೇರೆ ಮನುಷ್ಯರೇನು ತಿನ್ನುವುದನ್ನು ಖಾಲಿ ಮಾಡಿ ಅಲ್ಲ, ಅವುಗಳು ತಿನ್ನುವ ಮೂಲಕ ನಮಗಿಲ್ಲ ಅಂತ ಆಗುವುದೇ ಅಲ್ಲ. ಕಾಲಡಿಯ ಕಸ ಇದ್ದಾಗೆ ಹುಲ್ಲನ್ನು ತಿಂದು ಮೇಯ್ದು ಅದು ಖಾಲಿ ಮಾಡುವುದಿಲ್ಲ, ಮತ್ತೆ ನಾಳೆಗೂ ಉಳಿಸಿಕೊಂಡು ಹೋಗುತ್ತೆ. ದನ ಮೇಯ್ದಲ್ಲಿ ಮತ್ತೆ ಎಂದೂ ಮೇವಿಲ್ಲ ಆಗುವುದಿಲ್ಲ. ಅಷ್ಟು ಸಾಫ್ಟ್, ಅದು ಅಷ್ಟು ಚಂದ. ಅದಕ್ಕೆ ಪ್ರತಿನಿತ್ಯ ಗೊತ್ತುಂಟು, ನಾನು ಮಾತ್ರ ತಿನ್ನುವುದಲ್ಲ, ಇನ್ನೊಬ್ರು ಬಂದು ತಿನ್ಲಿಕ್ಕೆ ಬಿಡಬೇಕು, ಇರಿಸಬೇಕು ಅಂತ. ಹಾಗೆ ಬಹಳ ಚಂದವಾಗಿ ಯಾರಿಗೂ ಹಿಂಸೆ ಮಾಡದ ಪ್ರಾಣಿ ಅದು. ಅದು ಮಾಂಸಾಹಾರಿಯೇ ಅಲ್ಲ, ಏನು ತಿನ್ನುವುದೇ ಇಲ್ಲ. ಅಂತಹ ಚಂದವಾದ ದನಗಳಿಗೆ ಭಗವಂತನ ದೊಡ್ಡ ಪ್ರತೀಕ ಅಂತ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಹ ಅಂತ ಕೃಷ್ಣನೇ ಮುಂದೆ ಉದ್ದವನಿಗೆ ಹೇಳಲಿಕ್ಕುಂಟು ಪ್ರತೀಕಗಳ ಲೆಕ್ಕಾಚಾರದಲ್ಲಿ. ಗೋವು ನನ್ನ ಪ್ರತೀಕಗಳು, ಆರಾಧನೀಯಗಳು ಅಂತ. ಹಾಗಾಗಿ ಪ್ರತಿನಿತ್ಯ ಚತುರ್ಮುಖನಿಂದ ಸೃಷ್ಟಿಗೊಂಡಿರತಕ್ಕಂತಹ ಆ ಕಾಮಧೇನುಗಳಿಗೆ, ದನಗಳನ್ನಿಟ್ಟುಕೊಂಡು ಏನೆಲ್ಲ ಸಾಧನೆ ಮಾಡಲಿಕ್ಕೆ ಬರುತ್ತೆ ಅಂತ ನಾನು ಗೋವ್ರತದ ಬಗ್ಗೆಯೂ ಕೆಲವು ಮಾತನ್ನು ಕೊಟ್ಟಿದ್ದೇನೆ. ವಿಶೇಷಾಂಶಗಳನ್ನೆಲ್ಲ ಗೋ ಸಮೀಕ್ಷೆಯಲ್ಲಿ ಇಟ್ಟಿದ್ದೇನೆ. ಎಲ್ಲ ಪುರಾಣಗಳು, ಸಂಹಿತೆಗಳು ಎಲ್ಲ ಯಾವ ರೀತಿಯಲ್ಲಿ ಗೋವಿನ ಎತ್ತರವನ್ನು ಹೇಳುತ್ತವೆ ಅಂತ. ಇಲ್ಲೇ ಮುಂದಕ್ಕೆ ದನಗಳ ವಿಶೇಷವಾದ ಬಗೆಗಳನ್ನೆಲ್ಲ ಚಿತ್ರಣ ಕೊಡ್ತಾನೆ ಕೃಷ್ಣ. ಇರಲಿ ಹೇಳಿಲ್ಲ, ಬೆಳಿಗ್ಗೆ ಎದ್ದಾಗ ಪ್ರತಿನಿತ್ಯ ದನಗಳಿಗೆ ನಮಸ್ಕಾರ ಮಾಡಿ.
ಎಲ್ಲವನ್ನು, ಎಲ್ಲರ ಕತೆ ನೋಡಿ, ಮಳೆ ಚಳಿ ಗಾಳಿ ಎಲ್ಲದಕ್ಕೂ ಗುಡ್ಡೆ ಹೋಗಿ ಮೇಯ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ತನ್ನ ಹಾಲನ್ನು ತನ್ನ ಕರುವನ್ನು ತೋರಿಸಿ ಇನ್ನೊಬ್ರು ಕದ್ಕೊಂಡು ಹೋದ್ರೂ ಮಾತಾಡೋದಿಲ್ಲ. ಆಗ್ಲಿ ಯಜ್ಞಗಳಿಗಾಗತ್ತೆ, ಅವರ ಮಕ್ಕಳು ಬೆಳಿಲಿಕ್ಕೆ ಆಗತ್ತೆ, ನನ್ನ ಮಕ್ಕಳಂತೆ ಆ ಮಕ್ಕಳಲ್ವಾ ಅಂತ ತನ್ನ ಕರುವಿನಂತೆ ಇತರರ ಮಕ್ಕಳು ಅಂತ ಹೇಳಿಕೊಳ್ಳುವ ಒಂದು ವಿಶಾಲ ಹೃದಯವಂತಿಗೆ ದನಗಳದ್ದು. ಬಿಟ್ಟುಕೊಡ್ತಾವೆ, ಹಾಲನ್ನು ಸುರಿಸ್ತಾವೆ. ಹೀಗೆ ಅಂದ ಅವುಗಳಿಗೆ ನಮಃ ಸರ್ವಸಹಾಭ್ಯ. ಹಾಗೆ ಬೆಳಿಗ್ಗೆ ಎದ್ದಾಗ ನಮೋಸ್ತು ಪ್ರಿಯ ದತ್ತಾಯಿ ಹೇಳಿಕೊಂಡು ನಮಗೆ ಬೇಕಾದ್ದನ್ನೆಲ್ಲ ಕೊಡುವ ಇಳೆ. ನಮಗೆ ತಿನ್ಲಿಕ್ಕೆ ಏನುಂಟು ಈ ನೆಲದಲ್ಲಿಂದು ನೋಡ್ತೇವೆ ನಾವು. ನೆಲವನ್ನು ಕುಟ್ಟಿ ಬಿತ್ತಿ ಹದ ಮಾಡಿ ಬಡಿದು ಎಲ್ಲ ಏನೇನೆಲ್ಲ ಬೆಳೆಸಿ ತಿಂತೇವೆ. ಅಂತಹ ಭೂಮಿಗೆ ಒಂದು ಕೈ ಮುಗಿಯುವುದು ಬೇಡುವ ಕೇಳ್ತಾನೆ. ಬೆಳಿಗ್ಗೆ ಎದ್ದಾಗ ಕಾಲಿಡುವ ಮುಂಚೆ ಭೂಮಿ ತಾಯಿಗೆ, ಭೂದೇವಿಗೆ, ಭೂವರಾಹ ಹೊತ್ತುಕೊಂಡ ಭೂಮಿಯನ್ನು ನಮಿಸಬೇಕು. ಹೇಗೆ? ನಮೋಸ್ತು ಪ್ರಿಯದತ್ತಾಯೇ ಹೇಳಿಕೊಂಡು, ನಿನ್ನನ್ನು ವಿಶೇಷವಾಗಿ ಕಶ್ಯಪರಿ ಕೊಟ್ಟಿದ್ದಾರೆ ದಾನ ಮಾಡಿ, ಅಲ್ಲಿಂದ ಬೆಳಗಿದ್ದಿ ನೀನು, ಹಾಗಾಗಿ ನನಗೂ ನೀನು ಅವಕಾಶ ಮಾಡಿಕೊಂಡು ಭೂಮಿ ಮಾಕ್ರಮತೆ ಪ್ರಾತಃ ಶಯನಾದುತ್ತಿದಷ್ಟಯ ಅಂತ ಮಲಗಿದ್ದವ ಎದ್ದ ಬಳಿಕ ಕಾಲನ್ನು ನೆಲಕ್ಕಿಟ್ಟಾಗ ಮೊದಲು ನೆನಪಿಸಿಕೊಳ್ಳಬೇಕಂತೆ ಭೂಮಿ ತಾಯಿಯನ್ನು, ಭೂಮಿಯನ್ನು ಹೊತ್ತ ಆ ವರಾಹನನ್ನು, ಅದರ ಜೊತೆಯಲ್ಲಿ ನೆಲದ ತತ್ವಕ್ಕೆ ಅಭಿಮಾನಿಯಾದ ಶನಿ ಗ್ರಹರಾಶನನ್ನು ಸಹ ಅವನನ್ನು ಮಾತಾಡಿಸಬೇಕು. ಇವರಿಗೆಲ್ಲ ನಮಿಸಿಕೊಂಡು ಪೃಥ್ವಿ ತತ್ವಕ್ಕೆ, ತತ್ವಾಭಿಮಾನಿಗಳಿಗೆ, ಅದನ್ನು ಹೊತ್ತಿರತಕ್ಕ ಭಗವಂತನಿಗೆ, ಅದರೊಳಗೆ ನೆಲೆಗೊಂಡ ಮಹಾಲಕ್ಷ್ಮಿಯ ರೂಪಕ್ಕೆ, ಪ್ರಕೃತಿಯ ಈ ದೊಡ್ಡ ವ್ಯವಸ್ಥೆಗೆ ನಮ್ಮನ್ನು ಇವತ್ತು ಕಾಲಿಟ್ಟು ಹೊತ್ತುವುದಷ್ಟೇ ಅಲ್ಲ, ನಮ್ಮ ಹೊಟ್ಟೆ ಒಂದಿಷ್ಟು ಹಾಕಿ ಹೊತ್ತುಕೊಳ್ಬೇಕಲ್ಲ ನೆಲ. ಹಾಗಾಗಿ ನನಗೆ ಪ್ರಿಯವಾದ ಊಟವನ್ನು ಕೊಡುವ ಈ ಮಹಾಲಕ್ಷ್ಮಿಯ ಅಧಿಷ್ಠಾನ ಪಾತ್ರಳಾದ ಈ ಭೂದೇವಿ, ಆ ಭೂದೇವಿ ಬೇರೆ ಇವಳು ಬೇರೆ. ಹಾಗಾಗಿ ಇವಳಿಗೆ ಕೈ ಮುಗಿಬೇಕು, ಸಂಭ್ರಮಿಸಬೇಕು. ಅವಳಿಂದಲೇ ಹುಟ್ಟಿ ಬಂದವರ ಮುಂದೆ ವಾಸ್ತುದೇವತೆ ಇದ್ದಾನೆ. ಹಾಗಾಗಿ ನಾವು ಮನೆಯಲ್ಲಿರಬೇಕಾದ್ರೆ ಭೂಮಿಯ ಮಗನೆಲ್ಲ ಮಾತಾಡಿಸ್ಲಿಕ್ಕುಂಟು. ಈ ನೆಲದಲ್ಲಿ ಕುಜ್ಜನದ್ದು ಪಾರ್ವತ್ಯ ಇದೆ, ಭೂಮಿಪುತ್ರನದ್ದು. ಹಾಗಾಗಿ ಅವನಿಂದಾಗಿ ನಾವು ವಿಶೇಷವಾದ ಅನುಗ್ರಹ ಪಡೀಲಿಕ್ಕುಂಟು. ಹೀಗಾಗಿ ಭೂಮಿ ತಾಯಿಗೆ ಮೊದಲು ವಂದನೆ ಬೆಳಿಗ್ಗೆದ್ದಾಗ ಅಂತ ಹೇಳ್ತಾರೆ. ಅವಳ ನೆನಪಿಸಿಕೊಂಡು ನಮಿಸಿಕೊಂಡು ಯಾರು ಎದ್ದಿರ್ತಾನೆ ಅವನಿಗೆ ಈ ನೆಲ ಇಂಬು ಕೊಡುತ್ತೆ, ಯಮಾಲಯ ಸುಖವಾದ ಪ್ರಯಾಣಕ್ಕೆ ಅನುಕೂಲ ಮಾಡುತ್ತೆ. ಮತ್ತು ಸಾಧನೆಯ ದೃಷ್ಟಿಯಿಂದ ನೋಡಿ, ಭೂಮಿ ತಾಯಿ ಬಂದು ಊಟ ಕೊಟ್ಲು ಅಂತ ಹೇಳಿ ತಿಂತಾ ಇರುವುದಲ್ಲ, ಅದೊಂದು ಗಮ್ಮತ್ತುಂಟು. ಕೆಲವರು ಹಾಗೆ ಉಂಟು, ಸಿಕ್ಕಿದಾಗೆಲ್ಲ ಮುಕ್ಕುವುದು, ಸಿಕ್ಕೆಲ್ಲೆಲ್ಲ ಮುಕ್ಕುವುದು, ಇದು ತಪ್ಪು ಅಂತಾರೆ. ಅವನು ಹೇಳ್ತಾನೆ ಬಹಳ ಚಂದವಾಗಿ, ಅನಂತರಾಶಿನೋ ಏತು ಅಂತ. ಈ ನಡುವೆ ಊಟ ಮಾಡದವರು, ತಿನ್ನದವರು ಅಂದ್ರೆ ಏನರ್ಥ? ಮಧ್ಯೆ ಕೆಲವರು ತಿಂತಾ ಇರ್ತಾರೆ, ಅದು ತಪ್ಪು ಅಂತ. ಮನುಷ್ಯನಿಗೆ ಊಟದ ವ್ಯವಸ್ಥೆ ಹಿಂದೆ ಬಂದಿತ್ತ ಮಾತಲ್ಲ, ಸಾಯಂ ಪ್ರಾತರಾಶನ ಹುತಾಶಾಸ್ತು ಅಂತ. ಮಧ್ಯಾಹ್ನ ಪೂಜೆಯ ಬಳಿಕ ಸೂರ್ಯ ಪಶ್ಚಿಮ ದಿಕ್ಕಿಗೆ ವಾಲಿದ ಬಳಿಕ ಊಟ ಮಾಡುವ ಸಮಯ. ಇನ್ನೊಂದು ಊಟ ಸೂರ್ಯ ಕಂತಿದ ಬಳಿಕ 1-2 ಗಂಟೆ ಆದ ಬಳಿಕ ನಕ್ಷತ್ರ ಕಾಣುವ ಹೊತ್ತಿನಲ್ಲಿ ಊಟ ಮಾಡುವ ಸಮಯ. ಎರಡೇ ತಿನ್ನುವ ಸಮಯ. ಊಟ ಮಾಡುವ ಸಮಯ ಅಂದ್ರೆ ತಿನ್ನುವ ಸಮಯ. ಬಾಯಿ ತೆರೆದು ಸೊತ್ತು ಒಳಗೆ ಹಾಕುವ ಸಮಯ. ಅದು ನೀರಿರಲಿ, ಹಾಲಿರಲಿ, ಹಣ್ಣಿರಲಿ, ಏನೇ ಇರಲಿ, ತಯಾರಿಸಿದ್ದಿರಲಿ, ತಯಾರಿಸದ್ದೇ ಇರಲಿ, ಏನಾದ್ರೂ ಒಳಗೆ ಹಾಕುವುದು, ತಿನ್ನುವುದು ಅಂತಾದ್ರೆ ಇನ್ಪುಟ್ ಅದು ಎರಡೇ ಹೊತ್ತು. ಇದರ ಮಧ್ಯೆಯಲ್ಲಿ ತಿನ್ಲಿಕ್ಕಿಲ್ಲ, ಕುಡಿಲಿಕ್ಕಿಲ್ಲ, ಚೀಪಲಿಕ್ಕಿಲ್ಲ, ನೆಕ್ಕಲಿಕ್ಕಿಲ್ಲ. ಇವತ್ತು ಇಡೀ ದಿನ ಬಾಯೊಳಗೆ ತೊಟ್ಟೆ ಇಟ್ಟುಕೊಳ್ಳುವವರಿಗೆ ಹೇಳಲಿಕ್ಕೆ ನಾವೇನು ಬರುವುದಿಲ್ಲ. ಏನೋ ಕಚ್ಚುತ್ತಾ ಇರುವವರಿಗೆ, ಮೆಲುಕು ಹಾಕ್ತಾ ಇರುವವರಿಗೆ ಪ್ರಯೋಜನ ಏನಿಲ್ಲ. ಅದನ್ನ ಕೃಷ್ಣ ಹೇಳ್ತಾನೆ, ಯಾರು ಅನಂತ ರಾಶಿನೋ ಏತು ಅಂತ, ನಡುವೆ ಏನೂ ತಿನ್ನದೆ 2 ಹೊತ್ತಿನ ಯಜ್ಞದಂತೆ ಯಾರು ಅಶನ ಪಾನಗಳನ್ನು ನಡೆಸಿಕೊಡ್ತಾರೆ ಅಂತವರಿಗೆಲ್ಲ ಈ ದಾರಿಯಲ್ಲಿ ಸುಗಮವಾಗಿ ಹೋಗ್ಲಿಕ್ಕುಂಟು. ಕೆಲವರು ಆನೆ ಮೇಲೆಲ್ಲ ಹೋಗ್ತಾರೆ, ಕೆಲವರು ಹಂಸ ಕಟ್ಟಿದ ವಿಮಾನಗಳು ಎಲ್ಲ ಹೇಳ್ತಾನೆ. ಏಚಾಪ್ಯೇಕೇನ ಭುಕ್ತೇನ. ಇನ್ನೂ ಒಂದು ಸ್ವಲ್ಪ ಕಠಿಣ ವ್ರತ ಉಂಟು. ಏನು ಅಂದ್ರೆ, ಒಂದು ಊಟ ಮಾಡುವವರು. ಇಡೀ ದಿನದಲ್ಲಿ ತಿನ್ನುವುದು ಅಂದ್ರೆ ಒಂದೇ ಹೊತ್ತು, ಕುಡಿಯುವುದು ತಿನ್ನುವುದು ಏನಿದ್ರು ಮತ್ತಿಲ್ಲ, ಬಾಯಿ ಮುಚ್ಚೆ ಆಯ್ತು. ಮತ್ತೇನಿದ್ರು ಕೃಷ್ಣನ ಚಿಂತನೆಯಲ್ಲಿ ಇರ್ತಾರೆ, ಓದ್ತಾರೆ. ಏಕಭುಕ್ತ, ಅದು ಕೆಲವೊಮ್ಮೆ ರಾತ್ರಿ ಭುಕ್ತವೂ ಆಗ್ಬಹುದು. ಅಂತವರು ಇದ್ದಾರೆ ನಮ್ಮ ಪಕ್ಕದಲ್ಲಿ ಎಲ್ಲ. ಪ್ರತಿನಿತ್ಯ ರಾತ್ರಿ ಮಾತ್ರ ಊಟ, ಮತ್ತೇನಿಲ್ಲ. ಮರುದಿನ ಮತ್ತೆ ಪುನಃ ಯಥಾ ಪ್ರಕಾರ ಇಡೀ ದಿನ ದೇವರ ಚರಿತ್ರೆ, ಚಿಂತನೆ, ಕತೆ, ಹಾಗೆ ಹೀಗೆ
ಮಾಡಿದ್ದೆಲ್ಲ ದೇವರಿಗೆ ಅರ್ಪಣೆ ಮಾಡ್ತಾ ರಾತ್ರಿ ಮತ್ತೆ ಊಟ ಮಾಡಿತ್ತು, ಸ್ವಲ್ಪ ರೆಸ್ಟ್ ಮಾಡಿತ್ತು, ಮತ್ತೆ ಮಲಗಿ ತಲೆ ಮುಗಿಯಿತು. ಮತ್ತೆ ಮರುದಿನ ಇಡೀ ದಿನ ದೇವರ ದುಡಿತ. ಪೂಜೆ ಪುನಸ್ಕಾರದಲ್ಲಿ ಇದ್ದವರಿದ್ದಾರೆ ಇಲ್ಲಿ ನಮ್ಮ ಪಕ್ಕದಲ್ಲಿ ದೇವಾಲಯಗಳಲ್ಲಿ. ರಾತ್ರಿ ಊಟ ಮಾಡೋದವರು ವಿಶಿಷ್ಟ ಅಂದ್ರೆ ಹಾಗೆ. ದೇವರ ನೈವೇದ್ಯವನ್ನು ರಾತ್ರಿ ಮುಗಿಸಿಕೊಂಡು ರಾತ್ರಿ ಊಟ ಆದ ನಂತರ, ರಾತ್ರಿ ಪೂಜೆ ಮುಗಿದ ನಂತರ ಊಟ ಮಾಡಿದರೆ ಮತ್ತೆ ಮರುದಿನವೇ ರಾತ್ರಿ ಊಟ. ವರ್ಷಗಟ್ಟಲೆ ಇದು. ನಾನು ಕೆಲವು ವ್ರತಗಳ ಬಗ್ಗೆ ಹೇಳಿದ್ದೇನೆ, ಇದನ್ನೆಲ್ಲ ತಿಳಿಸಿದ್ದೇನೆ ಹೇಗೆ ನಡೆಸುವುದೇನು ಅಂತ. ಹೀಗೆ ಮಾಡಿದವರು. ಇನ್ನು ಕೃಷ್ಣ ಹೇಳ್ತಾನೆ ಚತುರ್ಥೇನ ಚ ಭುಕ್ತೇನ ಅಂತ. 2 ದಿನಕ್ಕೊಮ್ಮೆ ಊಟ, ಚತುರ್ಥೇನ ಭುಕ್ತ. 4ನೇ ಊಟ ಅಂದ್ರೆ ದಿನ 2 ಊಟ ಆದ್ರೆ 1 ದಿನ ಬ್ರೇಕ್, ಮತ್ತೆರಡು ದಿನದಲ್ಲಿ ಅಂದ್ರೆ ಧಾರಣ ಪಾರಣ ಇದ್ದಾಗೆ. ಒಂದಿನ ಫುಲ್ಲು ಉಪವಾಸ, 2ನೇ ದಿನ ರಾತ್ರಿ ಮಾತ್ರ ಊಟ, ಮತ್ತೆ 3ನೇ ದಿನ ಫುಲ್ ಉಪವಾಸ, 4ನೇ ದಿನ ರಾತ್ರಿ ಮಾತ್ರ ಊಟ. ಹಾಗೆ ದಿನ ಬಿಟ್ಟು ದಿನ, ಅದರಲ್ಲಿ ಸಂಜೆ ಮಾತ್ರ ರಾತ್ರಿಗೆ 2ನೇ ದಿನದಲ್ಲಿ, ಹಗಲಿಗಲ್ಲ. 4ನೇ ಊಟ ಮಾಡುವ ಚತುರ್ಥೇನ ಚ ಭುಕ್ತೇನ. 1 ಇಲ್ಲ, 2 ಇಲ್ಲ, 3 ಇಲ್ಲ, 4ನೇ ಊಟ. ದಿನಕ್ಕೆ 2 ಊಟ ಲೆಕ್ಕ. ಹಾಗಾಗಿ 1 ಇಲ್ಲ 2 ಇಲ್ಲ ಅಂದ್ರೆ 1 ದಿನ ಇಡೀ ಇಲ್ಲ, ಏನಿಲ್ಲ, ತಿನ್ಲಿಕ್ಕಿಲ್ಲ, ನೀರಿಲ್ಲ, ಏನಿಲ್ಲ. 2ನೇ ದಿನ ಹಗಲಿಡಿ ಏನಿಲ್ಲ, ರಾತ್ರಿ. ಮತ್ತೆ 3ನೇ ದಿನ ಪುನಃ ಫುಲ್ ಬ್ರೇಕ್, 4ನೇ ದಿನ ರಾತ್ರಿ ಊಟ. ಕೃಷ್ಣ ಮತ್ತೆ ಹೇಳ್ತಾನೆ ತೃತೀಯ ದಿವಸೇನೇಹ. ಇನ್ನು 3 ದಿನಕ್ಕೊಮ್ಮೆ ಊಟ ಮಾಡುವುದೊಂದುಂಟು ಹೇಳ್ತಾನೆ. ಅದಾಗಲಿಕ್ಕೆ 1 ದಿನ ಇಡೀ ಇಲ್ಲ, 2 ಊಟ ಇಲ್ಲ, ಮತ್ತೊಂದು ದಿನ ಇಡೀ ಇಲ್ಲ, 2 ಊಟ ಇಲ್ಲ, 4 ಊಟ ಇಲ್ಲ. 5ನೇ ದಿನ 3ನೇ ದಿನ 5ನೇ ಊಟ ಅದು ಮಾಡ್ಲಿಕ್ಕೆ. ಮತ್ತೆ ಆ ದಿನ ಮುಗೀತು. ತೃತೀಯ ದಿವಸೇನೇಹ, 3ನೇ ದಿನದಲ್ಲಿ ಊಟ. 3 ದಿನಕ್ಕೆ ಊಟ. ಹಾಕಿ ಹೇಗಿರ್ತದೆ ಅಂತ ಇದೆಲ್ಲ ಧ್ರುವ ಮಾಡ್ತಾ ಇದ್ದ. 3 ದಿನಕ್ಕೊಮ್ಮೆ ಹಣ್ಣು ತಿನ್ನುವುದು ಅಂತ. ಬಹಳ ಲಾಂಗ್ ಪೀರಿಯಡ್ ಅಲ್ಲ, 1 ತಿಂಗಳಲ್ಲೇ ಒಂದು 10 ಸರ್ತಿ ಆಯ್ತು ಅಂತ ಅರ್ಥ ಟೇಕಿಂಗ್ ಅವನದ್ದು. ಮತ್ತೆ 2ನೇ ತಿಂಗಳು ಬಂದಾಗ 3 ದಿನವನ್ನು ಬಿಟ್ಟವ, ಮತ್ತೆ 6 ದಿನಕ್ಕೆ ಎಂದು ಶುರು ಮಾಡಿದ. ಹಣ್ಣಲ್ಲ, ಎಲೆ. ಅದನ್ನು ಬಿಟ್ಟಾಗ ಮತ್ತೆ 9 ದಿನಕ್ಕೆ ಎಲೆಯೂ ಅಲ್ಲ, ನೀರು ಶುರು ಮಾಡಿದ. ತಿಂಗಳಲ್ಲಿ ಡ್ರಾಪ್. ಎಷ್ಟು ಜೋರು ನೋಡಿ, ವರ್ಷಗಟ್ಟಲೆ ಮಾಡಿ ಅಲ್ಲ ಡ್ರಾಪ್ ಮಾಡಿದ್ದು. ಇದು ಮಾಡ್ಲಿಕ್ಕೆ ಆಗತ್ತೆ ಹೇಳಿ ಮಾಡಿದ್ದಾರೆ ಹೇಳಿದ್ ನಾನು. ಇತಿಹಾಸ ಇದೆ ಅಂತ ಕೃಷ್ಣ ಹೇಳ್ತಾನೆ. ತೃತೀಯ ದಿವಸ ಇನ್ನೊಂದು ಹೇಳ್ತಾರೆ ಷಷ್ಟಾನ್ನ ಕಾಲಿಕೋ ಎಷ್ಟು ವರ್ಷಮೇಕಂತೂ ವರ್ತತೆ. 1 ವರ್ಷ 6ನೇ ಕಾಲದಲ್ಲಿ ಊಟ ಮಾಡು. ನಾನು ಕಳೆದ ಬಾರಿ ಆವತ್ತಿಂದ ಹೇಳ್ತಾ ಇದ್ದೆ, ನೌಶನ ಕಥೆಯಿಂದ ಹೇಳ್ತಾ ಇದ್ದೆ ನಾನು ಇದಕ್ಕೆ ಅರ್ಥಗಳನ್ನು. ಇಲ್ಲಿ ನಿಮಗೆ ಅರ್ಥ ಆಯ್ತು ಈಗ ಸರಿಯಾಗಿ. ಯಾಕೆ ಒಂದೊಂದೇ ದಿನ ಮುಂದೆ ಹೋಗ್ತಾ ಬಂದಾಗ ಕೃಷ್ಣನಂತು ಈಗ ಹೇಳ್ತಾನೆ ಕೃಷ್ಣ 6ನೇ ಕಾಲದಲ್ಲಿ ಊಟ. ನಾನು ಅದಕ್ಕೆ ಹೇಳಿದ್ದೆ 3ನೇ ದಿನದಲ್ಲಿ ಹಗಲು ಊಟ ಅಂತ. ಇದು 3ನೇ ದಿನದಲ್ಲಿ ರಾತ್ರಿ ಊಟ. 6ನೇ ಕಾಲ. ಇವತ್ತು 2 ಇಲ್ಲ ಊಟ, ನಾಳೆ 2 ಇಲ್ಲ ಊಟ, ನಾಡ್ದು 2ನೇ ಊಟ. ಅಂದ್ರೆ 3 ದಿನಕ್ಕೊಮ್ಮೆ ರಾತ್ರಿ ಊಟ. ಷಷ್ಠಕಾಲ ಭೋಜನ ಅಂತ. ಹಾಗೆ ಮೊನ್ನೆ ಕಲ್ಮಾಶ ಪಾದನ ರಾಕ್ಷಸನ ಕತೆ ಬಂದಾಗಲೂ ಹಾಗೆ ಉದಂಕನ ನೆನಪಾಗಿರ್ಬೇಕು ನಿಮಗೆ, ಕುಂಡಲ ಹಿಡಿದವನದ್ದು. ಅವನ ಹತ್ರ ಹೇಳುವಾಗ ನನಗಿದೊಂದು ನಿಯಮ ಉಂಟು, ಇವತ್ತಿನಲ್ಲಿ ನಾನು ಸಿಕ್ಕಿದವನು ತಿಂತೇನೆ, ನಾನು ಹೆಂಡತಿಯನ್ನು ನೋಡ್ಲಿಕ್ಕೆ ಹೋಗುದಿಲ್ಲ, ನೆನಪಾಗಿರ್ಬೇಕು ನಿಮಗೆ. ದಮಯಂತಿ ಅಲ್ಲ, ಮದಯಂತಿ ಹೆಂಡತಿ, ಬೆಂಡೋಲೆಯವಳು, ಕಿವಿಯೋಲೆಯವಳು. ಅಲ್ಲಿ ಹೋಗುದಿಲ್ಲ. ಯಾಕೆ ನನಗೆ 6ನೇ ಕಾಲದಲ್ಲಿ ಊಟ ಕಂಡ ತಿನ್ಲಿಕ್ಕೆ, ರಾಕ್ಷಸನಾದ್ರಿಂದ ಅವ. ಹಾಗೆ ನೌಶನಲ್ಲಿಯೂ ಅಜಗರ್ನ ಕಥೆಯಲ್ಲಿ ನೆನಪಿಸಿಕೊಂಡಿದ್ದೀನಿ ನಿಮಗೆ ನಾನು, ಭೀಮಸೇನ ಹಿಡಿದಾಗ. ಅದರಿಂದ ಇಲ್ಲಿ ಷಷ್ಟಾನ್ನ ಕಾಲಿನಃ ಯಾಂತಿ, ಷಷ್ಟಾನ್ನ ಕಾಲಿಕೋ ಎಷ್ಟು ವರ್ಷಮೇಕಂತೂ ವರ್ತತೆ. 1 ವರ್ಷ 6ನೇ ಊಟ ಮಾಡುವವ. ಇಲ್ಲೆಲ್ಲ ಆನೆ ರಥದಲ್ಲೆಲ್ಲ ಹೋಗ್ತಾರೆ ಅವರೊಂದು ಹೇಳ್ತಾನೆ ಕೃಷ್ಣ. ಇನ್ನೊಂದು ಶಾರ್ದೂಲ ಯೋಜಿತ ಹೀಗೆ ಉಂಟು, ಹುಲಿಯನ್ನು ಕಟ್ಟಿದ ವಿಮಾನ ನೋಡಿ, ಹುಲಿ ಹೇಳ್ಕೊಂಡು ಹೋಗುದು ಗಮ್ಮತ್ ನೋಡಿ. ಅಂತದ್ದು ಯಾರದು? ಪಕ್ಷೋಪವಾಸಿನೋ ಯಾಂತಿ ಆನೈ. 15 ದಿನಕ್ಕೊಮ್ಮೆ ತಿನ್ನುವವ. ಒಂದು ಪಕ್ಷೋಪವಾಸ. 1 ದಿನ ಉಪವಾಸ ಮಾಡುವಾಗಲೇ ಕೈ ಮೇಲೆ ಎತ್ತುತ್ತಾರೆ ಕೆಲವರು. ಇನ್ನು ಒಂದು ಪಕ್ಷ 15 ದಿನಕ್ಕೊಮ್ಮೆ ಊಟ. ಹೀಗೆ ಮಾಡಿದವರು ಹುಲಿ ಹೇಳ್ಕೊಂಡು ಹೋಗುವ ರಥದಲ್ಲಿ ಹೋಗ್ತಾರೆ ಅಂತ ಹೇಳಿಬಿಟ್ಟ ನೋಡಿ. ಇನ್ನು ಮುಂದೆ ಹೋದ್ರೆ ಮಾಸೋಪವಾಸಂ ವೈಕುರು ಅಂತಿಂತ. ತಿಂಗಳಿಗೊಮ್ಮೆ ಊಟ ಮಾಡು, 1 ತಿಂಗಳು ಉಪವಾಸ ಊಟ, 1 ತಿಂಗಳು ಉಪವಾಸ. ಅಭ್ಯಾಸ ಮಾಡ್ಲಿಕ್ಕೆ. ಉಪವಾಸದ ಬಗ್ಗೆ ಹೆಚ್ಚು ಮಾತಿಲ್ಲ ಇನ್ನು ಕೃಷ್ಣ. ಇನ್ನು ಜಾಸ್ತಿ ಒಂದು ತಿಂಗಳಾಯ್ತು, ಇನ್ನು 50 ದಿವಸ. 50 ದಿವಸ ಅಲ್ಲ, 30 ದಿವಸದಲ್ಲಿ ಒಮ್ಮೆ ಊಟ ಮಾಡುವ ಕಥೆಯನ್ನು ಮಾಡಿಕೊಳ್ಳಿಕ್ಕೂ ಸಾಧನೆಯ ಕಥೆಯನ್ನು ಕೃಷ್ಣ ಹೇಳಿಕೊಟ್ಟ. ಅಂತವರೆಲ್ಲ ಬರ್ತಾರೆ ಅಂತ, ವ್ರತ ನಿಯಮನಿಷ್ಠರೆಲ್ಲ ಇದ್ದಾರೆ ಅಂತ ಹೇಳುವ ಮೂಲಕ ಮತ್ತೊಂದು ಬಹಳ ಚಂದವಾದ ಮಾತು ಹೇಳ್ತಾನೆ ಕೃಷ್ಣ. ಸಾಧನೆ ಆಗದೇ ಇದ್ದಾಗ
ದೇಹವನ್ನು ಅಗ್ನಿಕುಂಡದಲ್ಲಿ ಹಾಕಿಕೊಂಡು ಸಮರ್ಪಿಸಿದವರು ಇಲ್ಲಿ ಬರ್ತಾರೆ. ಅಗ್ನಿ ಪ್ರವೇಶಂ ಯಶ್ಚಾಪಿ ಗುರುತೆ ಮದ್ಗತಾತ್ಮನ, ನನ್ನ ಮೇಲಿನ ಪ್ರೀತಿಯಿಂದ ಸಾಧನೆ ಮಾಡಲಿಕ್ಕೆ ಆಗದಿದ್ದಾಗ ಕೊನೆಯ ಹಂತದಲ್ಲಿ ಇಂಥದ್ದೆಲ್ಲ ನಾವು ರಾಮಾಯಣ ಕಾಲದ್ದು ಕೇಳಿದ್ದೇವಲ್ವ. ಹಾಗಾಗಿ ಅಗ್ನಿ ಪ್ರವೇಶ ಮಾಡಿದವ ಅವಂತವನು ಯಮಾಲಯದಲ್ಲಿ ಸುಖವಾಗಿ ಬರ್ತಾನೆ. ಹಾಗೆ ಅನಶನ ವ್ರತ ಮಾಡಿದವ ಅನಾಶಕ, ಕೊನೆ ಹೊತ್ತಿನಲ್ಲಿ ತಿನ್ನುವುದಿಲ್ಲ, ಸಂಲೇಖನ ವ್ರತ ಅಂತ ಹೇಳಿಕೊಂಡು, ಪ್ರಾಯೋಪವೇಶ ಅಂತ ಹೇಳಿಕೊಂಡು ಇದ್ದಷ್ಟು ದಿವಸ ಇದ್ದ ಕೆಲಸವನ್ನು ಮಾಡ್ತಾ ಇರೋದು, ಏನು ತಿನ್ನದೆ ಸಾಯಿತು. ಅನಶನ ವ್ರತ ಇದು. ಇನ್ನು ಹೇಳ್ತಾನೆ, ಕೆಲವರು ತೀರ್ಥದಲ್ಲಿ ಮಿಂದು ಮುಳುಗಿ ಆಗದೇ ಇದ್ದಾಗ ದೊಡ್ಡ ಮಹಾನದಿಯಲ್ಲಿ ತನ್ನನ್ನು ಸಮರ್ಪಿಸಿಕೊಳ್ಳುವುದು. ಬೆಂಕಿ ಬೀಳ್ಲಿಕ್ಕೆ ಕೆಲವರಿಗೆ ಹೆದರಿಕೆ ಆಗ್ತದೆ, ಹೋಗಿ ಕೂತ್ಕೊಳ್ಳೋದು ಯಾರದು, ನೀರಿಗೆ ದೊಬಕ್ಕನೆ ಬಿದ್ದರೆ ಮುಗಿದೋಯ್ತು. ದೇವರು ತನ್ನ ಪಾದೋದಕದಲ್ಲಿ ನಮ್ಮನ್ನು ಮುಗಿಸಿಬಿಡ್ತಾನೆ. ಹಾಗೆ ಕೆಲವರು ನೀರಿನಲ್ಲಿ ಬಿದ್ದವರು, ತೀರ್ಥದಲ್ಲಿ ತಮ್ಮನ್ನು ಕೊನೆಗೊಳಿಸಿದವರು ಸಾಧನೆಯನ್ನು, ಅವರು ಚೆನ್ನಾಗಿ ಹೋಗ್ತಾರೆ ಸುಖವಾಗಿ. ಸ್ವಶರೀರಂಚ ಗೃದ್ರಾಣ ಮನಮನಾಯ ಪ್ರಯಚ್ಛತಿ ಅಂತ, ಹಕ್ಕಿಗಳಿಗೆ ತನ್ನ ಶರೀರವನ್ನು ಬಿಟ್ಟುಕೊಡುವುದು, ಹದ್ದು ಹಕ್ಕುಗಳಿಗೆಲ್ಲ ಎಲ್ಲ ಕೊನೆ ಹೊತ್ತು. ಇದೆಲ್ಲ ಇವತ್ತು ಪಾರ್ಸಿಗಳಲ್ಲೆಲ್ಲ ಉಂಟು ಹೇಳ್ತಾರೆ. ಅದರಲ್ಲಿ ಸತ್ತ ಬಳಿಕ ಇದಾಗಲೇ ಸಾಯುವ ಮುಂಚೆ ಹೋಗಿ ಮಲಗಿ ಬಿಡುದವ, ಲಾಸ್ಟ್ ಸ್ಟೇಜ್ ಅಂತ. ಯಾವಾಗ ಅದು ಕಚ್ಚಿಕೊಂಡು ಹೋಗ್ತದೆ ಹಾಗೆ ಕಚ್ಚಿ ಸಾಯೋದಲ್ಲಿಗೆ ಅವ ಮುದುಕಾಗಿರ್ತಾನೆ, ಇನ್ನಿಲ್ಲ ಅಂತ ದೇಹವನ್ನೇ ದಾನ ಮಾಡುವ ಮೂಲಕ ಅದು ಹಕ್ಕಿಗಳಿಗೆ. ಇಂಥವರು ಇರ್ತಾರೆ. ಇಂಥವರು ನನ್ನ ಲೋಕಕ್ಕೆಲ್ಲ ಭಾರಿ ಬಂದು ಹೋಗ್ತಾರೆ, ಖುಷಿಯಾಗಿ ನನ್ನ ಮೇಲಿನ ಪ್ರೀತಿಯಿಂದ ಬಂದವರು ಇವರು ಅಂತ ಹೇಳಿಕೊಂಡು ತಿಳಿಸ್ತಾನೆ. ಅದರಂತೆ ಮತ್ತೆ ತೀರ್ಥಯಾತ್ರೆಯಲ್ಲಿ ಸಂಚಾರ ಮಾಡ್ತಾ ತೀರ್ಥಯಾತ್ರೆ ಹೋಗುದು, ಕ್ಷೇತ್ರ ಸಂಚಾರ ಮಾಡುದು, ಹೀಗೆ ಮಾಡ್ತಾ ಮುಂದುವರಿದು ಸಾಯುದು. ಇದು ಕೃಷ್ಣನ ಒಪ್ಪಿಗೆ ಕೊಡ್ತಾನೆ. ಯಾದವರಿಗೆ ಹಾಗೆ ಹೇಳ್ತೇನೆ, ನೀನು ಮುಂದಿನ ಪರ್ವ ನಾವು ನೋಡ್ಲಿಕ್ಕೆ ಹೋದ್ರೆ, ಮುಂದಿನ ಪರ್ವಕ್ಕೆ ನಾವು ತಿಳಿಲಿಕ್ಕೆ ಹೋದ್ರೆ ಈ ಮಾತುಗಳಿಗೆ ಬೆಲೆ ಸಿಗ್ತದೆ. ಇದ್ದಲ್ಲಿ ಮನುಷ್ಯ ಇರಬಾರದು, ಸಾಯುವಾಗ ಅವನು ಮತ್ತೆ ಅಲ್ಲಿ ಸಿಕ್ಕಿ ಬೀಳ್ತಾನೆ ಬರ್ತಾನೆ, ಅದಕ್ಕೆ ಸಾಯುವಾಗ ಅವನು ಅಲ್ಲಿಂದ ಹೋಗಿರಬೇಕು ಅಂತ. ಇದು ಕೃಷ್ಣನ ಫಿಲಾಸಫಿ. ಅವನು ಮುಂದಿನ ಪರ್ವದಲ್ಲಿ ಯಾದವರ ವಿನಾಶದಲ್ಲಿ ಮಾತಾಡ್ತಾನೆ ಆ ಕತೆ. ಇಲ್ಲಿ ಮೊದಲು ಹಿಂಟ್ಸ್ ಕೊಡ್ತಾನೆ. ತೀರ್ಥಯಾತ್ರೆಯಲ್ಲಿ ಹೋಗಿ ತನ್ನನ್ನು ಕೊನೆ ಮಾಡಿಕೊಂಡವರು ಸಹ ಹಿಮಾಲಯದಲ್ಲಿ ಕಷ್ಟಪಡೆದು ಸುಖವಾಗಿ ತೆರಳುತ್ತಾರೆ. ಏ ಜಂತಿ ಭೂರಿ ದಕ್ಷಿಣೈ, ಇನ್ನು ಸಿಕ್ಕಾಪಟ್ಟೆ ದಾನ ದಕ್ಷಿಣೆಗಳಿಂದ ದೊಡ್ಡ ಯಜ್ಞಗಳನ್ನು ಮಾಡಿದವರೂ ಸಹ ಇಲ್ಲಿ ಕಷ್ಟಪಡುವುದಿಲ್ಲ, ಆರಾಮವಾಗಿ ಇರುತ್ತಾರೆ, ಸಂತೋಷವಾಗಿ ಬರ್ತಾರೆ ಅಂತಾನೆ. ಬಹಳ ಸುಂದರವಾಗಿರುತ್ತಾರೆ ಅಂತ. ಇನ್ನು ತನ್ನ ಮನೆ ಮಂದಿಯನ್ನು ಒಳ್ಳೆ ರೀತಿಯಿಂದ ಪರಪೀಡ ಅಗ್ರತ್ಯವ ಭೃತ್ಯಾನ್ ಬಿಭ್ರತಿ ಏ ನರಹ, ಸಂತೋಷವಾಗಿ ಜನರನ್ನು ನೋಡಿಕೊಳ್ಳುವವ, ಉಪದ್ರ ಕೊಡದೆ ಇನ್ನೊಬ್ಬರನ್ನು ಭೃತ್ಯರನ್ನು ಕೇಳಿದ್ದಷ್ಟು ಕೊಟ್ಟವರನ್ನು ದುಡಿಸಿಕೊಳ್ಳುವವ, ಅಂಥವರು ಸಹ ಹಿಮಾಲಯದಲ್ಲಿ ಸುಖವಾಗಿ ಬರುವವರೇ. ಇನ್ನು ಸಾವನ್ನು ತಾವಾಗಿ ಪಡೆದವರು ಯಾವುದಕ್ಕೋಸ್ಕರ? ಗೋಕೃತೆ ಸ್ತ್ರೀಕೃತೆ ಚೈವ ಹತ ವಿಪ್ರಕೃತೆ ಪಿಶ, ದನಕ್ಕಾಗಿ ಒಂದೊಮ್ಮೆ ಹೋರಾಡಿಯೋ ಬದುಕಿಸಿಯೋ ಇಷ್ಟಪಟ್ಟೋ ಸತ್ತರೂ ಒಳ್ಳೆಯದು, ಹೆಣ್ಣಿಗಾಗಿಯೂ ಹಾಗೆ. ಅದರಂತೆ ಬ್ರಾಹ್ಮಣನಿಗಾಗಿಯೂ ಹಾಗೆ. ಒಂದೊಮ್ಮೆ ಹೋರಾಟದಂಗಳದಲ್ಲಿ ಒಂದೊಮ್ಮೆ ಸತ್ತಿದ್ರೆ ಅವರನ್ನು ಬಚಾವ್ ಮಾಡಲಿಕ್ಕೋಸ್ಕರ ಅವರನ್ನು ಸತ್ತರೂ ಆಗ್ಬಹುದು, ಒಳ್ಳೆ ರೀತಿಯಿಂದ ಬರ್ತಾನೆ. ಅದರಂತೆ ಬದುಕಿನವರಿಗೆ ಬದುಕು ಕೊಟ್ಟದ್ದಕ್ಕೆ ಜೀವಾನ ಅಭಯಪ್ರದಾಹ ಅಂತ, ಎಲ್ಲರಿಗೂ ಯಾವತ್ತೂ ಸಹ ಹಿಂಸೆ ಮಾಡದೆ, ತನ್ನಿಂದ ಹೆದರಿಕೆ ಇಲ್ಲದೆ, ಭಯೋತ್ಪಾದನೆ ನಡೆಸದೆ ಯಾರು ಬದುಕಿರುತ್ತಾನೆ ಅವನೆಲ್ಲ ಸುಖವಾಗಿ ಬರುವವರು ಅಂತ ವಿಮಾನಗಳಲ್ಲಿ ಸಂಚಾರ ಮಾಡುತ್ತಾರೆ ಅಂತೆಲ್ಲ ಹೇಳ್ತಾ ಸುಖ ಪಯಣದ ಬಗ್ಗೆ ಅನೇಕ 25 ಆಂಗಲ್ಸ್ಗಳಲ್ಲಿ ಚಿಂತನೆ ಕೊಟ್ಟಿದ್ದಾನೆ. ವ್ರತ ನಿಯಮಗಳು ಮಾಡಿದವರಿಗೆ, ತಮ್ಮ ದೇಹವನ್ನು ಕೊನೆಗೊಳಿಸಿದವರಿಗೆ, ದಾನಾದಿಗಳನ್ನು ನಡೆಸಿದವರಿಗೆ. ಇನ್ನು ಮುಂದಕ್ಕೊಂದು ದೊಡ್ಡದಾದ ಒಂದು ಮಾತನ್ನು ಕೃಷ್ಣ ಹೇಳುತ್ತಾನೆ, ಆರಾಧನೆ ಪದ್ಧತಿಯಲ್ಲಿನ ಕತೆ. ಅದನ್ನು ಮತ್ತೆ ಚಿಂತನೆಗೆ ತರುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.